ನೆಕ್ಸ್ಟ್ ನಿಮ್ದೆಲ್ಲ ಒಂದ್ ಸಮಾಜಮುಖಿ ಕೆಲಸ ನೋಡಿ, ನಿಮ್ ಸಮಾಜ ಕೆಲ್ಸಗಳನ್ನ ಗೋರಕ್ಷಣೆ ಪ್ರತಿಯೊಂದನ್ನು ಗುರುತಿಸಿ ನಿಮಗ್ ಕಾರ್ಪೊರೇಟರ್ ಅಂತ ಹೇಳಿ ಇದು ಹೋಗ್ತೀರಿ. ಸೊ ಅದ ಹೆಂಗ ಕೋವಿಡ್ ನಾಗ ನಾವು ನೀವ್ ಅನ್ಕೊಂಡಿದ್ರಿ ಒಂದ್ ದಿವ್ಸ ನಾನು ಇಲ್ಲ ಸರ್, ಒಂದು ವಾರ್ಡ್ ನಾ ಆಕ್ಚುಲಿ ನಾ ಇದ್ರೊಳಗ್ ಬರೋ ಇರ್ಲಿಲ್ರಿ, ನಾ ಬಂದಿರ್ಲಿಲ್ಲ. ನಂಗ ನಮ್ ಇದ್ರೊಳಗ್ ಬರುವಂತ ಮನ್ಸನು ಇರ್ಲಿಲ್ರಿ. ನಮ್ಗೇನು ಜಸ್ಟ್ ಒಂದ್ ಸಮಾಜ ಕೆಲಸ ಮಾಡ್ಬೇಕಂತ ಹೇಳಿ ಒಂದ್ ಮನ್ಸ್ ಇತ್ರಿ. ಬಟ್ ಕೆಲವೊಂದ್ ಘಟನೆಗಳು ಅದುರಿ. ಆಮೇಲೆ ನಾವ್ ಯಾರಿಗೂ ಮಾಡ್ಬೇಕಂತ ಹೇಳಿ ಇತ್ತು, ಬೇರೆಯವ್ರನ್ನ ನಾವ್ ನಿಲ್ಸೆ ಅವ್ರನ್ನ ಮಾಡಿದ್ರು ನಾವ್ ಆರಾಮ್ ಇರೋಣ ಅಂತ ಹೇಳಿ ಹಿಂಗಿತ್ರಿ. ಬಟ್ ಅದು ಏನಂತಂದ್ರ ಲಾಸ್ಟಿಗೆ ಅದ ದೇವ್ರ ನಮ್ಗ ಇದ್ರೊಳಗ್ ಬರುವಂಗ್ ಮಾಡ್ಬಿಟ್ಟ. ನಮ್ಮ ಜನ ಎಲ್ಲಾ ನೀನ ಕುಂಡ್ರ ಅಂತ ಹೇಳಿ ನಂಗೆ ಫೋರ್ಸ್ ಮಾಡಿ ನಾಮಿನೇಷನ್ ನಾವ ಮಾಡ್ತೀವಿ, ನೀವ್ ಬರ್ಲಿಲ್ಲ ಅಂದ್ರು ಹಂಗ ಅಂದ್ಬಿಟ್ರು. ನಾಮಿನೇಷನ್ ಮಾಡುವಂತ ತಯಾರಿನೂ ಇದ್ರು ಅವ್ರದ. ಸೊ ಇಲ್ಲಿ ಬರ್ಬೇಕತ್ರಿ, ಇಲ್ಲಿ ಬನ್ನಿ. ಆಮೇಲೆ ಜನ ಅರಸ್ನು ಕೊಟ್ರಿ. ಯಾವ ಟರ್ಮ್ ಯಾವ ಇಯರ್ ನಾಗ ಇದಾಗಿದ್ರು ಲಾಸ್ಟ್ 2021ರಾಗ ಇಲೆಕ್ಷನ್ ಆತ್ರಿ. 2021ರಾಗ ನಾ ವಿನ್ ಆದ್ರಿ. ಬಟ್ 2023 ನಂಗೆ ಶಪಥ ವಿಧಿ ಆತ್ರಿ. ಅಂದ್ರ ವೋಟ್ ಟೇಕಿಂಗ್ ಸೆರೆಮನಿ ಹಾಕಿರಲ್ಲ 2023ನಾಗ. 2023 ಆದ್ಮೇಲೆ 2028ರವರೆಗೂ ನಮ್ದು ಟರ್ಮ್ ಐತ್ರಿ. ಇನ್ನೂ ಐತ್ರಿ 2028ರವರೆಗೂ ಐತ್ರಿ. ಓಹೋ. ಸೊ ಹೆಂಗೈತ್ರಿ ನೀವ್ ಒಂದ್ ಕಾರ್ಪೊರೇಟರ್? ಈಗ ಮೊದಲ್ ನೀವು ನಿಮ್ ಇನಿಷಿಯೇಟ್ ಅಂದ್ರೆ ವಾಲಂಟಿಯರ್ ಆಗಿ ನೀವು ಸಮಾಜ ಕೆಲಸ ಮಾಡ್ತಿದ್ರಿ. ಈಗ ನಿಮಗೂ ಒಂದ್ ಜವಾಬ್ದಾರಿ ಇರ್ತೈತಿ. ಒಂದು ಬಹಳ ಮೊದಲ್ ನಿಮ್ಗ ಫ್ರೀಡಮ್ ಇತ್ತು. ಸೊ ನಾ ಏನ್ ಮಾಡಿದ್ರು ಬಾಳ ಅಂದ್ರೆ ಏನೋ ಒಂದ್ ಆಗ್ತೈತಿ ಅಂತ. ಬಟ್ ಈಗ ನಿಮ್ಗೂ ಒಂದ್ ಜವಾಬ್ದಾರಿ ಐತಿ, ಒಂದ್ ಪೊಸಿಷನ್ ಐತಿ. ಸೊ ಇದೆಲ್ಲ ಇದ್ದಾಗ ಇದನ್ನೆಲ್ಲ ತಗೊಂಡ್ ಕೆಲಸ ಮಾಡೋದ್ ಹೆಂಗೈತಿ? ಒಂದು ಇದ್ರೊಳಗ ನಾ ಯಾವಾಗ ಕಾರ್ಪೊರೇಟರ್ ಆದಿನ್ರಿ, ನಂಗೆ ಬಹಳ ಡಿಫಿಕಲ್ಟ್ ಅನ್ಸ್ಲಿಲ್ಲ. ಅಂದ್ರೆ ಮೊದ್ಲಿಂದನು ನಂಗ ಜನರ ಸಮಸ್ಯೆಗಳು ಫೋನ್ಗಳು ಬರ್ತಿದ್ರಿ. ಇವಾಗನು ಅದ ಬರ್ತು. ಮೊದ್ಲ ಸಮಸ್ಯೆಗಳು ಬೇರೆ ಇರ್ತಿದ್ರಿ, ಇವಾಗಿನ ಸಮಸ್ಯೆಗಳು ಬೇರೆ ಅದಾವ್ರಿ. ಮೊದ್ಲು ಹೆಂಗ್ ಬರ್ತಿತ್ತು, ಇಲ್ಲ ಆಕಳಿಗೆ ಹಿಂಗ ಆಗೈತಿ, ನಾವ್ ಆಕಳಿಗೆ ಟ್ರೀಟ್ಮೆಂಟ್ ಅದು ಕೊಡ್ತಿದ್ವಿ. ಯಾವ್ದ್ರ ಇದಾಗ ಏನಾದ್ರು ಇನ್ ಕೇಸ್ ಯಾವ್ದಾದ್ರು ಹುಡುಗ ಹುಡುಗಿ ಕಳ್ಸೋದಾಗ್ಲಿ ಅಥವಾ ಇಂಥವ್ ಏನಾದ್ರು ಪ್ರಕರಣಗಳು, ಲವ್ ಜೆತ್ ಕೇಸಸ್ ಆಗ್ಲಿ, ಇಂಥವ್ ಏನಾರ ಬಂದಾಗ ಅವಾಗ ಫೋನ್ ಮುಗ್ಳು ಬರ್ತಿದ್ವಿ. ಇವಾಗ್ನು ಬರ್ತಾವ್ರಿ, ಇವಾಗ್ನು ಇಲ್ಲ ಅಂತ ಇಲ್ಲ. ಈಗ ಹೆಂಗ ಜನರ ಸಮಸ್ಯೆಗಳು ಜಾಸ್ತಿ ರೀ. ಮನಿ ಸಮಸ್ಯೆಗಳು, ಇನ್ಫ್ರಾಸ್ಟ್ರಕ್ಚರ್ ಹೇಳಿನ್ರಲ್ಲ ನಿಮ್ಗ, ಯುಜಿಡಿ ಲೈನ್, ಡ್ರೈನೇಜ್ ಲೈನ್ ಸಮಸ್ಯೆಗಳು, ಗಟ್ರದ ನೀರಿಂದು ಇಂಥ ಸಮಸ್ಯೆಗಳು ಬಾಳ್ರಿ. ರೋಡ್ದು ಸಮಸ್ಯೆಗಳು ಬಾಳ, ಅವೆಲ್ಲ ಸಮಸ್ಯೆಗಳು ಫೋನ್ ಬರ್ತಾವ್ರಿ. ಪ್ರತಿದಿನ ಫೋನ್ ಬೆಳಿಗ್ಗೆ 5 ಗಂಟೆ ಅನ್ನೋದ ನೀವು ಇನ್ನ ಮಕ್ಕೊಂಡಿರ್ತೀರಿ, ನಿಮ್ಗೆ ಸಮಸ್ಯೆಗಳು ಬರ್ತಾವ್ರಿ. ಫೋನ್ ನಮ್ದ ಡ್ರೈನೇಜ್ ತುಂಬೈತಿ, ಅಥವಾ ನಮ್ಗ್ ನೀರ್ ಬಂದಿಲ್ಲ, ನಮ್ ಗಟರ್ ಚೌಕ್ ಆಗೈತಿ, ಅಥವಾ ಹಂಗತ್ತು ಹಿಂಗತ್ತು ಅಂತ ಇವು ಸಮಸ್ಯೆಗಳು ಬರ್ತಾವ. ಅದನ್ನ ಬಿಟ್ಟು ಮತ್ತೆ ಬೇರೆ ಸಮಸ್ಯೆಗಳು ಬರ್ತಾವ. ಜನರದ್ದು ಒಂದ ಸಮಸ್ಯೆ ಬರಂಗಿಲ್ಲ. ಕೆಲವೊಂದ್ಸಲ ಗಂಡ ಹೆಂಡತಿ ಜಗಳ ಮಾಡಿದ್ರು ಸಮಸ್ಯೆಗಳು ಬರ್ತಾವ. ನಮ್ ವಾರ್ಡ್ನಾಗ ಅವ್ರೇನ್ ಪ್ರಾಬ್ಲಮ್ಗಳು ಆಗಿರ್ತಾವ್ರಿ, ಅವನು ಹೇಳ್ತಾರ. ಯಾಕಂದ್ರೆ ಜನರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿರ್ತಾರ್ರಿ. ನೀವು ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ, ನಮ್ ಕಡೆ ಏನಾದ್ರು ಒಂದ್ ಸೊಲ್ಯೂಷನ್ ಸಿಗೈತೆ ಅಥವಾ ಇವ್ರು ಬಂದ್ ಹೇಳ್ತಾರ ಅಂತ ಹೇಳ ಕೆಲವೊಂದ್ಸಲ ಸಿಗ್ತೈತಿ. ಜನ ಫೋನ್ ಮಾಡ್ತಾರ. ಇದು ಹೊಸದಿಲ್ರಿ, ಸೇಮ್ ನಂಗ ಅದಕ್ ಬಹಳ ತ್ರಾಸ ಆಗಿಲ್ಲ. ತ್ರಾಸಿನ ಹಂಗ ಅನ್ಸ್ಲಿಲ್ಲ. ಬಟ್ ಏನ್ರಿ, ಜವಾಬ್ದಾರಿ ದೊಡ್ಡದ್ರಿ. ನೀವ್ ಹೇಳ್ದಂಗ ಜನರ ಏನ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರ್ತಾವ್ರಿ, ಅದ್ರ ಮೇಲೆ ನೀವು ನಿಜ ಅಂದ್ರ ಆ ಎಕ್ಸ್ಪೆಕ್ಟೇಷನ್ ನೀವು ಫುಲ್ಫಿಲ್ ಮಾಡ್ಬೇಕಂದ್ರ ಅದನ್ನ ಬಹಳ ಡಿಫಿಕಲ್ಟ್ ಐತ್ರಿ. ಯಾಕಂದ್ರೆ ನಿಮ್ನು ಅವ್ರೆಲ್ಲ ನಿಮ್ ಮೇಲೆ ಒಂದ್ ನಂಬಿಕೆ ಇಟ್ಟು. ನನ್ನ ವಾರ್ಡ್ನಾಗ್ರಿ 8,000 ಜನಸಂಖ್ಯೆ. 8,000 ಜನ, ಒಂದ್ 2,000ದಿಂದ 2,500 ಮನೆಗಳು ಅದಾವ್ರಿ. ಅದ್ರೊಳಗ ಡೈಲಿ ಒಂದ್ 100-120 ಕಂಪ್ಲೇಂಟ್ಸ್ ಬಂದ ಬರ್ತಾವ್ರಿ ಡೈಲಿ. 120 ಕಂಪ್ಲೇಂಟ್ಸ್ ಪ್ರತಿ ದಿನ ಅಂದ್ರ ಎರಡನೇ ದಿನ ಮತ್ ಕಂಪ್ಲೇಂಟ್ ಬರ್ತಾವ್ರಿ. 50-60 ಕಂಪ್ಲೇಂಟ್ಗಳು 100% ಬಂದ ಬರ್ತಾವ್ರಿ. ಸೊ ಈ ಕಂಪ್ಲೇಂಟ್ಗಳು ನೀವು ಅದನ್ನ ಬಿಟ್ರೆ ನೆಕ್ಸ್ಟ್ ಡೇ ಡಬಲ್ ಹಾಕೋರು. ಹೌದು. ಈಗ ನಿಮ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾರ್ರಿ, ನೀವ್ ಅವ್ರ ಕಂಪ್ಲೇಂಟ್ ಇವತ್ತು ಅಟೆಂಡ್ ಮಾಡ್ಲಿಲ್ಲ, ನಾಳೆ ಮತ್ತೆ ಫೋನ್ ಹಚ್ತಾರ್ರಿ. ನಾಳೆ ಮತ್ತೆ ಫೋನ್ ಹಚ್ಚಾರ ಬೇರೆ ಇರ್ತಾರ್ರಿ. ಸೊ ಹಿಂಗಾಗಿ ಅವತ್ತಿನ ನೀವು ಸೊಲ್ಯೂಷನ್ ಕೊಡ್ಬೇಕ್ರಿ, ಅವತ್ತಿನ ಕೆಲಸಗಳು ಮಾಡ್ಬೇಕ್ರಿ. ಸೊ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಇದೆಲ್ಲ? ಮೊದ್ಲಿಂದ ಒಂದ್ ರೂಢಿ ಐತ್ರಿ. ಅದನ್ನ ಸಾಮಾನ್ಯ ಕೆಲಸ ಮಾಡೇ ಜನರ ಜೊತೆ ಮಾತಾಡೇ ಇತ್ತು. ಹ್ಯಾಂಡಲ್ ಮಾಡುದು ಅಂದ್ರ ಹೆಂಗ್ರಿ, ಏನ್ ಕಂಪ್ಲೇಂಟ್ ಬರ್ತಾರಲ್ಲ ಇಮಿಡಿಯೇಟ್ಲಿ ಅಲ್ಲಿ ನಾವು ಕೆಲವೊಂದ್ ನಮ್ ಕಾರ್ಪೊರೇಷನ್ ನಮ್ಮ ಅಧಿಕಾರಿಗಳದ್ದು ಎಲ್ಲ ವಾಟ್ಸ್ಆಪ್ ಬರ್ತೈತಿ. ಇಮಿಡಿಯೇಟ್ಲಿ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬಿಡಿದ್ರೆ ಆಮೇಲೆ ಅವ್ರವ್ರು ನೋಡ್ಕೊತಾರ್ರಿ. ಆಮೇಲೆ ನಮ್ ಕೆಲಸ ಮಾನಿಟರ್ ಮಾಡಿದ್ರಿ, ಮಾಡ್ಯಾರೋ ಇಲ್ಲ ಅಂತ ಚೆಕ್ ಮಾಡೋದು. ಒಂದು ಜನರಿಗೆ ಫೋನ್ ಮಾಡ್ತೀವಿ, ಮಾಡ್ಯಾರೋ ಇಲ್ಲ ಅಂತ ಕೇಳ್ತೀವಿ, ಇಲ್ಲ ಅಂದ್ರೆ ಅಧಿಕಾರಿಗಳು ಹೇಳ್ತಾರೆ ಮಾಡ್ಯಾರೋ ಇಲ್ಲ ಅಂತ ಹೇಳಿ. ಸೊ ಹಿಂಗ ಅದ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ಕೆಲಸ ಮಾಡ್ತೀವಿ. ಬಟ್ ಕೆಲವೊಂದ್ಸಲ ಬಹಳ ಟೆಕ್ನಿಕಲಿ ಒಂದ್ ಸ್ವಲ್ಪ ಡಿಫಿಕಲ್ಟ್ ಇದ್ದಂತ ಟಾಸ್ಕ್ಗಳು ಇರ್ತಾವ್ರಿ, ಕಂಪ್ಲೇಂಟ್ಸ್ ಗಳು ಇರ್ತಾವ್ರಿ. ಸೊ ಅಂತ ಆದಾಗ ಬಹಳ ಪ್ರಾಬ್ಲಮ್ಗಳು ಆಗ್ತಾವ್ರಿ. ಸ್ವಲ್ಪ ಟೈಮ್ ತಗೋತೈತಿ. ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೇನೆ, ಒಂದು ಡ್ರೈನೇಜ್ ಸಿಸ್ಟಮ್ ಒಂದು ಏನಾದ್ರು ಬ್ಲಾಕ್ ಆಗಿತ್ತಂತ ಇಟ್ಕೋರಿ. ಆ ಬ್ಲಾಕ್ ಆದಾಗ ಒಳಗಿನ ಡ್ರೈನೇಜ್ ಲೈನ್ ಅನ್ನ ಡ್ಯಾಮೇಜ್ ಆಗಿತ್ತಂದ್ರೆ ಏನ್ ಮಾಡಕ್ ಬರಂಗಿಲ್ಲ.
ಬಟ್ ನಮ್ಮ ಸಿಬ್ಬಂದಿಗಳಿಗೆ ಹೇಳಿದಾಗ ನಮ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರ ಅದನ್ನ ಕ್ಲೀನ್ ಮಾಡ್ಕೊಂತ ಜಾಬ್ ಮಾಡ್ಕೊಂಡಿರ್ತಾರ್ರಿ. ನಮ್ ಕಡೆ ಇಕ್ವಿಪ್ಮೆಂಟ್ ಗಳು ಅದಾವ್ರಿ. ಆ ಇಕ್ವಿಪ್ಮೆಂಟ್ ಇನ್ನ ಸಂಖ್ಯೆಗಳು ಜಾಸ್ತಿ ಆಗ್ಬೇಕ್ರಿ. ಬಟ್ ಎಷ್ಟ್ ಅದಾವ ಅಷ್ಟ್ರೊಳಗ ಮಾಡ್ಕೊಂಡ್ ಹೋಗಿರ್ತೀವ್ರಿ. ಜೆಟ್ಟಿಂಗ್ ಮಷಿನ್ ಇರ್ತಾವ್ರಿ, ಸಕ್ಕಿಂಗ್ ಮಷಿನ್ ಗಳು ಇರ್ತಾವ, ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂತ ಕೆಲಸ ಮಾಡ್ತೀವಿ. ಕಂಪ್ಲೀಟ್ ಡ್ಯಾಮೇಜ್ ಆದಾಗ ಆ ಡ್ರೈನೇಜ್ ಲೈನ್ ಅನ್ನ ಚೇಂಜ್ ಮಾಡ್ಬೇಕ್ರಿ. ಡ್ರೈನೇಜ್ ಲೈನ್ ಚೇಂಜ್ ಮಾಡ್ಬೇಕಾದ್ರೆ ಹೆಂಗೈತಿ, ಡಿಫಿಕಲ್ಟ್ ಜಾಬ್ ರೀ. ಯಾಕಂದ್ರ ನಾವ್ ಟೆಂಡರ್ ತಗೋಬೇಕು, ಕಾಂಟ್ರಾಕ್ಟರ್ ಅದ ಟೆಂಡರ್ ಹೋಗ್ಬೇಕು. ಟೆಂಡರ್ ಪ್ರೊಸೆಸ್ ಮೊದ್ಲು ಹೆಂಗಿತ್ತು, ಮ್ಯಾನುವಲ್ ಇತ್ರಿ. ಈಗೆಲ್ಲ ಎಲ್ಲಾ ಆನ್ಲೈನ್ ರೀ, ಎಲ್ಲಾ ಆನ್ಲೈನ್. ನೀವು ಸಣ್ಣ ಟೆಂಡರ್ ಕೊಡ್ಬೇಕಂದ್ರೆ ಆನ್ಲೈನ್ ಹಾಕ್ಬೇಕ್ರಿ. ಮೊದ್ಲು ಹೆಂಗಿತ್ತು, ಮ್ಯಾನುವಲಿ ಮಾಡಿರ್ತೆ ಅಂದ್ರ ಅದನ್ನ ಮಾಡ್ಬಿಡ್ತೀರಿ. ಕಾರ್ಪೊರೇಟ್ ಒಂದ್ ಲಿಮಿಟ್ ಇರ್ತ್ರಿ ಕಾರ್ಪೊರೇಟರ್ಗಳಿಗೆ. ಏನಂದ್ರೆ 99,000 ವರ್ಗು ನೀವು ಮಾಡ್ಬೋದು ಅಂತ ಹೇಳಿ ಹಂಗಿತ್ರಿ. ಈಗ ಹಂಗಿಲ್ಲ. ನೀವ್ ಏನೇ ಮಾಡಿದ್ರು ₹1 ಮಾಡಿದ್ರು ಅದ ಆನ್ಲೈನ್ ಟೆಂಡರ್ ಆಗ್ಬೇಕು, ಆನ್ಲೈನ್ ಪ್ರೊಸೆಸ್ ಆಗ್ಬೇಕು, ಒಬ್ರಿಗೆ ಅಲಾಟ್ ಆಗ್ಬೇಕು, ಅವ್ರ ಬಂದನ ಮಾಡ್ಬೇಕು. ಸೊ ಈ ಪೀರಿಯಡ್ ನಾಗ ಏನಕ್ಕಿದೆ, ಒಂದ್ 2-3 ತಿಂಗಳು ಟೆಂಡರ್ ಪ್ರೊಸೆಸ್ ನಾಗ ಹೋತಂತೀವ್ರಿ, ಜನ ಕೇಳುವಂತ ಮನಸ್ಥಿತಿಯೊಳಗೆ ಇರಂಗಿಲ್ಲ. ಸೊ ಹಿಂಗ ಕೆಲವೊಂದು ಟೆಂಡರ್ ಆಗಿ ಬಂದ್ಮೇಲೆ ವರ್ಕ್ ಪ್ರೋಗ್ರೆಸ್ ಚಲೋ ಆಗ್ತೈತಿ. ಟೆಂಡರ್ ಬಂದ್ಮೇಲೆ ನಾವು ವರ್ಕ್ ಆರ್ಡರ್ ಕೊಡ್ಬೇಕ್ರಿ. ವರ್ಕ್ ಆರ್ಡರ್ ಕೊಟ್ಮೇಲೆ ನಾವು ಬಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ರಿ. ಸೊ ಇಂತ ಸಮಸ್ಯೆಗಳು ಇದ್ದಾಗ ಪ್ರಾಬ್ಲಮ್ ಆಕೈತಿ. ಅಂತ ಟೈಮ್ ದಾಗ ಮಳಿ ಗಿಳಿ ಇತ್ತಂದ್ರ ಮತ್ತೆಲ್ಲ ಇನ್ನು ಅದು ಪ್ರಾಬ್ಲಮ್ ರೀ. ಮಂದಿ ಕಡೆ ಬರೀ ಬಯಸ್ಕೊಳ್ಳೋದ್ರಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಗೊಂಡ್ಲಿಗಲ್ಲೇ ಒಂದು ಇನ್ಸಿಡೆಂಟ್ ಆಗೈತ್ರಿ. ಗೊಂಡ್ಲಿಗಾಗಿ ಈಗ 24 ತಾಸು ನೀರಿಂದ ದೊಡ್ಡದು ಪೈಪ್ ಲೈನ್ ಹಾಕತ್ತಾರ್ರಿ ಕೆಲಂಟಿ ಅವ್ರು. ಅದನ್ನ ಹಾಕುದ್ ಮುಂದ ರೋಡ್ ಹಾಡ್ಬೇಕಾಗಿತ್ರಿ. ಗೊಂಡ್ಲಿಗಲ್ಲಿ ಬಹಳ ಸಣ್ಣ ರೋಡ್ ಐತ್ರಿ ಅದು. ಮತ್ತೆ ಹೈಲಿ ಆಕ್ಟಿವ್ ಟ್ರಾಫಿಕ್ ಐತ್ರಲ್ಲ, ಕಾಲೇಜ್ ರೋಡ್ ಪ್ಯಾರಲಲ್ ರೋಡ್ ಅದ. ಬಹಳ ಟ್ರಾಫಿಕ್ ಇರೋದ್ರಿಂದ ಅಲ್ಲಿ ಏನಕೈತಿ, ಜನರ ಆ ರೋಡ್ ಮೇಲೆ ಬಹಳ ನಿರ್ಭರರಾಗಿದ್ರಿ. ಅಲ್ಲಿ ಹಡ್ಬೇಕಾದ್ರ ರೀ, ಪ್ರತಿಯೊಂದು ಮನೆಗೆ ಅಲ್ಲಿ ಡ್ರೈನೇಜ್ ಕನೆಕ್ಷನ್ಗಳು, ನೀರಿನ ಕನೆಕ್ಷನ್ಗಳು, ರೋಡ್ ಹಡ್ಡ ಹೋದ್ರ ನಿಮ್ಗೆ ಒಂದು ಪೈಪ್ ಸಿಗಲ್ಲ. ಪೈಪ್ ಸಿಗ್ತಾವ, ಎಲೆಕ್ಟ್ರಿಸಿಟಿ ಕೇಬಲ್ಗಳು ಸಿಗ್ತಾವ, ಫೈಬರ್, ಜಿಯೋ ಫೈಬರ್, ಏರ್ಟೆಲ್ ಫೈಬರ್ಗಳು, ಅದ್ರ ಕೇಬಲ್ಗಳು ಎಲ್ಲಾ ತರದ್ದು ಅದ್ರೊಳಗ ಇರ್ತಾವ್ರಿ. ಸೊ ಅದ್ರ ಮ್ಯಾಪ್ ಇಲ್ಲ, ಎಲ್ಲಿ ಏನೈತೆ ಅಂತ ಹೇಳಿ ಮ್ಯಾಪ್ ಗಳಿಲ್ಲ. ಕೆಲವೊಂದು ಪೈಪ್ಗಳು ಹೊಡಿತಾವು, ಡ್ಯಾಮೇಜ್ ಆಕವು. ಅದನ್ನ ಮತ್ತೆ ನೀವು ಕಂಪ್ಲೀಟ್ ಮಾಡ್ಕೋಬೇಕ. ಮತ್ತೆ ತೆಳದಾಗಿನ ಹೆಂಗಿರ್ತಾವ್ರಿ, ಏನಾದ್ರು ಮಾಡೋದ್ ಮುಂದ JCB ಒಂದ್ ಚೂರ್ ಎಲ್ಲಾದ್ರೂ ಹತ್ತಿ ಒಂದು ಪೈಪ್ ಲೈನ್ ಡ್ಯಾಮೇಜ್ ಆಗೈತೆ ಅಂತ ತಿಳ್ಕೊರಿ, ಅಥವಾ ಆಜು ಬಾಜು ಕೆಲಸ ಡ್ಯಾಮೇಜ್ ಆಗೈತೆ ಅಂದ್ರೆ ಅದನ್ನ ಮುಚ್ಚದಾಗ ಗೊತ್ತಾಕೈತ್ರಿ. ಯಾವಾಗ ಅಥವಾ ನೀರದ್ದು ಬರ್ತೈತಿ ಅವಾಗ ಗೊತ್ತಾಕೈತ್ರಿ ಇಲ್ಲಿ ಡ್ಯಾಮೇಜ್ ಆಗೈತೆ ಅಂತ ಹೇಳಿ. ಡ್ರೈ ಇದ್ದಾಗ ಗೊತ್ತಾಗೋದಿಲ್ಲ, ಡ್ರೈ ಆದಾಗ ಗೊತ್ತಾಗಂಗಿಲ್ಲ, ಕೆಲಸ ಮಾಡೋದ್ ಗೊತ್ತಾಗಂಗಿಲ್ಲ. ಸೊ ಕೆಲಸ ಮಾಡೋರು ಏನ್ ಮಾಡ್ತಾರು, ಕೆಲಸ ಮಾಡ್ತಾರು ಮುಚ್ತಾರ ಅದನ್ನ. ರೋಡ್ ಕಂಪ್ಲೀಟ್ ಆಗ್ಲಿ ಅಂದ್ರೆ ಅದು ಕ್ಲಿಯರ್ ಆಗ್ಲಿ, ಟ್ರಾಫಿಕ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಬಾರದಂತ ಮುಚ್ತಾರ್ರಿ. ಯಾವಾಗ ನೀರ್ ಸಪ್ಲೈ ಆಕೈತಿ ಅಥವಾ ಏನಾದ್ರು ಡ್ರೈನೇಜ್ ಲೈನ್ ಲೀಕೇಜ್ ಆಕೈತಿ, ಅಥವಾ ನೀರ್ ಅದು ಡ್ರೈನೇಜ್ ಲೈನ್ ನೀರ್ ಬರ್ತಾವ, ನೀರ್ ಯಾವಾಗ ಇದಾಕೈತಿ, ಹಸಿ ಹಿಡಿತಿದ್ರ, ಹಸಿ ಹಿಡಿದ್ ರಾಣ ಆಕೈತಿ, ಅವಾಗ ಗೊತ್ತಾಗಿದ್ರಿ ಇಲ್ಲಿ ಮಿಸ್ಟೇಕ್ ಐತೆ. ಸೊ ಹಿಂಗ್ ಟೆಕ್ನಿಕಲ್ ಇಶ್ಯೂಸ್ ಬಾಳ ಬರ್ತಾವ್ರಿ. ಸೊ ಹಿಂಗ ಅದ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಕೈತಿ. ಕೆಲವೊಂದ್ ಜನ ನಮ್ ವಿರೋಧಿಗಳು ಇರ್ತಾರ್ರಿ, ಎಲೆಕ್ಷನ್ ನಮ್ಮ ಅಗೇನ್ಸ್ಟ್ ಇದ್ದವರು, ಅವ್ರದನ್ನ ಯುಟಿಲೈಸ್ ಮಾಡ್ಕೋತಾರ್ರಿ. ಏನಂತೇಳಿ ಇಲ್ಲ, ಆಮೇಲೆ ಈಗ ನೋಡ್ರಿ ಇವ್ ಕಡೆ ಕೆಲಸ ಆಗಂಗಿಲ್ಲ, ಅದ ದಿವಸ ಆಗಿರ್ತೈತಿ, ಅದ ದಿವಸ ಸೊಲ್ಯೂಷನ್ ಕೊಟ್ಟಿರ್ತೀವಿ ನಾವು, ಬಟ್ ಅದನ್ನ ಹೆಸರು ಕಡೆ ಕೆಲಸ ಮಾಡ್ತಾರು. ಸೊ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರ್ ಆಕೈತಿ. ಬೇಜಾರೇನ್ ಆಗಂಗಿಲ್ಲ, ಯಾಕಂದ್ರೆ ಅವ್ರ ಹಂಗ ಹೇಳಿದಾಗ ನಾವ್ ಇನ್ನೂ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಕಿವಿ, ಹೆಚ್ಚಿಗೆ ಕೆಲಸ ಮಾಡಕ್ ಮನ್ಸ್ ಬರ್ತಿದ್ವಿ. ನಾವು ಅಧಿಕಾರಿಗಳು ಬೆನ್ನತ್ತೀವಿ, ಹಿಂಗಾಗಿದ್ ಮಾಡ್ರಿ ಅಂತ ಹೇಳಿ ಬೆನ್ನತ್ತೀವಿ. ಸೊ ಹಿಂಗೆಲ್ಲ ಒಂದ್ ಸ್ವಲ್ಪ ಐತಿ. ಬಟ್ ನಾವು ಮೊದ್ಲಿಂದಾನೆ ಇದ್ರೊಳಗೆ ಇದ್ದಿದ್ರಿಂದ ಏನ್ ಡಿಫಿಕಲ್ಟ್ ಅನ್ಸ್ಲಿಲ್ಲ. ಮತ್ತ ಉಳಿತು ನಾವು ಕನ್ನಡ, ಮರಾಠಿ ಇದನ್ನ ಭಾಷೆ ಬಗ್ಗೆ ನೀವು ಕೇಳ್ರಿ, ಬೆಳಗಾವಿ ಒಳಗ ಕನ್ನಡಿಗರು ಮತ್ ಮರಾಠಿಗರು ಎಲ್ಲಾ ಆರಾಮ್ ಇರ್ತಾರೆ. ನಾವು ಹುಟ್ಟಿ ಬೆಳೆದಿದ್ದು ಗಣೇಶರಿಗಿಲ್ಲ. ಅಲ್ಲಿ 90% ಜನ ಎಲ್ಲಾ ಮರಾಠಿ ಮಂದಿರಿ. ಮತ್ತೆ ನಾ ಗೆದ್ದಿದಂತ ವಾರ್ಡ್ ರೀ 90% ಮರಾಠಿ ಮಂದಿರಿ ಎಲ್ಲರೂ ರೀ. ಅವ್ರು ಯಾವತ್ತೂ ಹಂಗ ಭೇದ ಭಾವ ಬರಂಗಿಲ್ರಿ. ಭೇದ ಭಾವ ಯಾವಾಗ ಬರ್ತೈತೆ ಅಂದ್ರೆ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿರ್ತಾವ್ರಿ, ಅವು ಘಟನೆಗಳು ಏನಾದ್ರು ಆದಾಗ ಅದನ್ನ ಭಾಷೆ ಮೇಲೆ ಬರ್ತೈತಿ. ಬಟ್ ನನಗ ಯಾವಾಗೂ ಪರ್ಸನಲಿ ಹಂಗ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದರಿ ನಂದು ಜಾತಿನ ಗೊತ್ತಿರ್ಲಿಲ್ಲ. ಅದ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ಮೇಲೆ ಸಬ್ಮಿಟ್ ಮಾಡ್ಬೇಕಾಗಿದ್ರಲ್ಲ, ಎಲೆಕ್ಷನ್ ಆದ್ಮೇಲೆ ಸಬ್ಮಿಟ್ ಮಾಡಿದಾಗ ಅದನ್ನ ಅಲ್ಲಿ ಅನೌನ್ಸ್ ಆತು ಪೇಪರ್ನಾಗೆಲ್ಲ, ಶಂಕರ್ ಗೌಡ ಪಾಟೀಲ್ ಅಂತ ಬಂದ್ಬಿಡ್ತು. ಸೊ ಹಿಂಗ ಆಮೇಲೆ ನಾ ಲಿಂಗಾಯತರು ಅಂತ ಹೇಳಿ ಎಲ್ಲ ಮಂದಿ ಗೊತ್ತಾತ್ರಿ. ಅವಾಗಿನವರೆಗೂ ನಾ ಜಾತಿನೂ ಗೊತ್ತಿರ್ಲಿಲ್ಲ, ಮುಂದೆ ನನ್ನ ಸಾಯಿ ಮಟ್ಟನು ಗೊತ್ತಾಗ ಕೊಡಂಗಿಲ್ಲ. ಯಾಕಂದ್ರ ನಂಗೆ ಎಲ್ಲರೂ ಅಷ್ಟೇ ರೀ, ನಮ್ಮ ಸಮಾಜದ ಮೇಲೆ ಅದು ನಮ್ದ ಸಮಾಜ ರೀ. ನಾ ಯಾರನ್ನು ಯಾವತ್ತು ಆ ಜಾತಿಯವರು ಈ ಜಾತಿಯವರು ಈ ಭಾಷೆ ಆ ಭಾಷೆ ಯಾವತ್ತು ಆ ತರದ್ದು ಹೋಗಿಲ್ಲ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ರೀ ನನ್ನ ಆರಾಧ್ಯ ದೈವತರ್ರಿ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠಿಗಳು ಅಂತಾರ್ರಿ 18 ಪಗಡ್ ಬರ ಬಲುತ್ತಿದಾರ ಅಂತ ಹೇಳ್ತಾರೆ. 18 ಪಗಡ್ ಅಂದ್ರೇನು, ಅವಾಗ ಹಳೆ ಟೈಮ್ನಾಗ ಪಗಡಿಗಳು ಹಾಕೋತಿದ್ರಿ. ಬೇರೆ 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 ಜಾತಿಯವರು ಬೇರೆ ಬೇರೆ ಕಸುಬುಗಳು ಇರ್ತಿದ್ರಿ. ಅಂದ್ರ ನಮ್ಮ ಬಸವಣ್ಣನವ್ರು ಹೆಂಗ ಬೇರೆ ಬೇರೆ ಕಸುಬು ಮಾಡೋರ್ನ ಜಾತಿಗಳು ಆಗಿದ್ರಲ್ಲ, ಮಡಿಕೆ ಇವನ್ನೆಲ್ಲ ಮಾಡೋರು, ಕುಂಬಾರರು, ಹಿಂಗೆಲ್ಲಾ ಜಾತಿ ಮೇಲೆ ಇದು ಹಂಗ ಪಗಡಿಗಳು ಇದ್ರಿ. ನಮ್ಮ ಸಮಾಜನ ಉಳಿಸ್ಬೇಕು, ಮೊಘಲರು ಏನ ನಮ್ಮ ದೇಶದಿಂದ ಆಳ್ಬೇಕಂತ ಹೇಳಿ ಬಂದಿದ್ರು, ಅವ್ರನ್ನ ಹೊಡೆದು ಹಾಕ್ಬೇಕು, ನಮ್ಮ ಸಮಾಜನ ಒಂದ್ ಮಾಡ್ಬೇಕನ್ನೋ ದೃಷ್ಟಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರು 18 ಬೇರೆ 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 ಪಗಡ ಜನರನ್ನ ಒಂದ್ ಮಾಡಿದ್ರಿ. ಬಾರ ಬಳುತ್ತಿದ ಅದ ಸಮಾಜದ ಹಿರಿಯರನ್ನ ಎಲ್ಲರೂ ಹಿಂಗ್ ಒಂದ್ ಮಾಡಿದ್ರು. ಎಲ್ಲ ಹಿಂದೂ ಸಮಾಜನ ಒಂದ್ ಕೂಡಿಸೇ ಮೊಘಲರ ವಿರುದ್ಧ ಹೋರಾಡಿದ್ರು. ಆಮೇಲೆ ಧರ್ಮವೀರ ಸಂಭಾಜಿ ಮಹಾರಾಜರನ್ನ ಅದನ್ನ ಕೆಲಸ ಕಂಟಿನ್ಯೂ ಮಾಡಿದ್ರಿ. ಸಾಕಷ್ಟು ಸಲ ಇದ್ರ ಬಗ್ಗೆ ಕಾಂಟ್ರವರ್ಸಿ ಬಾಳ ಇದ್ರಿ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ಅವ್ರ ಹಂಗ ಅವ್ರು ಒಂದ ರಾಜ್ಯಕ್ಕೆ ಸೀಮಿತ ಇಲ್ರಿ. ಅವ್ರ
ಅವ್ರವ್ರ ಕಾಲಖಂಡದಾಗ್ರಿ. ಈಗ ಫಾರ್ ಎಕ್ಸಾಂಪಲ್ ಛತ್ರಪತಿ ಶಿವಾಜಿ ಮಹಾರಾಜರು 16ನೇ ಇಸ್ವಿ ಒಳಗ, ನಮ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರು 18ನೇ ಇಸ್ವಿ ಒಳಗ. ಸೊ ಹಿಂಗ ಅವ್ರವ್ರ ಕಾಲಖಂಡದಾಗ್ರಿ ಅವ್ರೆಲ್ಲ ಎಲ್ಲಾರು ದೇವಿ ದೈವಿ ಶಕ್ತಿ ಇರುವಂತ ಜನರು ಅವರೆಲ್ಲ. ನಮ್ಮ ದೇಶನ ಉಳಿಸೋ ಸಲುವಾಗಿ ಹುಟ್ಟಿ ಬಂದವ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ದೇಶ ಉಳಿಸ್ಕೊಳಕ್ ಬಂದವ್ರಿ. ಅವಾಗ ಮೊಘಲರದ್ದು ಆಡಳಿತ ಇದ್ರು, ಮೊಘಲರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು. ಅವ್ರ ವಿರುದ್ಧ ಹೋರಾಡಕ ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ಒಂದು ಅವತಾರ ತಗೊಂಡ್ ಬಂದ್ರು. ಅದಕ್ಕಿಂತ ಮೊದಲ ನಮ್ಮ ಕೃಷ್ಣ ದೇವರಾಯರು, ಹಂಪಿ ಸಾಮ್ರಾಜ್ಯದ ಕೃಷ್ಣ ದೇವರಾಯರು, ಅವ್ರ ಕಾಲಖಂಡದಾಗ ಅವರು ಮೊಘಲರ ವಿರುದ್ಧ ಹೋರಾಡ್ರು. ಅದಾದ್ಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರ ವಿರುದ್ಧ ಹೋರಾಡೋರು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣರು ಅವ್ರು ತ್ಯಾಗ ಮಾಡಿದ್ರು, ಹೋರಾಡಿದ್ರು. ಸೊ ಇವರೆಲ್ಲರೂ ದೈವಿ ಪುರುಷನರು. ಎಲ್ಲಾ ನಾವು ಅವ್ರನ್ನ ಒಂದ ಜಾತಿಗಾಗ್ಲಿ, ಒಂದ ಭಾಷೆಗಾಗ್ಲಿ ಅಥವಾ ಒಂದ ರಾಜ್ಯಕ್ಕಾಗ್ಲಿ ಸೀಮಿತ ಮಾಡ್ಬಾರ್ದ್ರಿ. ಅವರೆಲ್ಲರೂ ನಮ್ಮ ದೇಶ ಸಲುವಾಗಿ ಹೋರಾಡೋರು. ನಮ್ಮ ದೇಶ ನಮ್ಗೆ ಇಂಪಾರ್ಟೆಂಟ್ ಐತಿ. ನಮ್ಮ ದೇಶ ಸಲುವಾಗಿ ಹೋರಾಡೋರ ವೀರ ಪುರುಷರನ್ನ ನಾವು ಒಂದು ರೆಸ್ಪೆಕ್ಟ್ ಮಾಡ್ಬೇಕು. ನಮ್ಗೆ ಅವ್ರಿಗೆ ಗೌರವ ಕೊಡ್ಬೇಕ್ರಿ. ಅವ್ರು ಇರ್ಲಿಲ್ಲ ಏನಾಗಿತ್ತು, ಇವ್ರು ಇದ್ರು, ಹಂಗಿಲ್ರಿ. ಅದ ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಲಿಲ್ಲ ಅಂದ್ರೂ ನಮಗ್ ಲುಕ್ಸಾನ್ ಇತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಇರ್ಲಿಲ್ಲ ಅಂದ್ರೂ ನಮಗ್ ಲುಕ್ಸಾನ್ ಇತ್ತು. ಈಗ ಛತ್ರಪತಿ ಶಿವಾಜಿ ಮಹಾರಾಜ ಇರ್ತಿರ್ಲಿಲ್ಲ ಅಂದ್ರೆ ನಾವ್ ಮೊಘಲರು ಕೈಗಳಿಗೆ ಇರ್ತಿದ್ವಿ. ಅವಾಗ ಮೊಘಲರ ವಿರುದ್ಧ ಅವರು ಬ್ರಿಟಿಷರ್ ಇದ್ ಮಾಡ್ತಿರ್ಕಿಲ್ಲ. ಮೊಘಲರನ್ನ ನಮ್ಮೇಲೆ ಆಡಳಿತ ಮಾಡ್ಕೊಂಡು ಬಿಡ್ತಿದ್ರು ಅವ್ರು. ಸಂಭಾಜಿ ಮಹಾರಾಜರನ್ನ ಅದನ್ನ ಮಾಡಿದ್ರು. ಸಂಭಾಜಿ ಮಹಾರಾಜರ ಎಷ್ಟು ಕೆಟ್ಟ ಪರಿಸ್ಥಿತಿ ಒಳಗೆ ಮೊಘಲರ ಅವ್ರನ್ನ ಹೊಡೆದ್ರ ಸಂಭಾಜಿ ಮಹಾರಾಜರನ್ನ. ಬಹಳ ಭಯಂಕರ. ಸಂಭಾಜಿ ಮಹಾರಾಜ ಸ್ಟೋರಿ ಬಹಳ ಕೆಟ್ಟೈತ್ರಿ, ಬಹಳ ಖತರ್ನಾಕ್ ಐತ್ರಿ. ಅವ್ರದ್ದು ಪ್ರತಿಯೊಬ್ಬ ಹಿಂದೂ ಸಮಾಜ ಪ್ರತಿಯೊಬ್ರು ಅದನ್ನ ಓದ್ಬೇಕ್ರಿ. ಸಂಭಾಜಿ ಮಹಾರಾಜರು ಯಾವ ರೀತಿ ಧರ್ಮದ ಸಲುವಾಗಿ ಅವ್ರ ತಮ್ಮ ಆಹುತಿ ಕೊಟ್ಟರು, ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು ಅಂತ ಹೇಳಿ ಅದನ್ನ ನೋಡ್ಬೇಕ್ರಿ, ಕಲಿಬೇಕ್ರಿ, ಓದ್ಬೇಕ್ರಿ. ಈಗ ಬಹಳ ಜನ ವಿಚಾರ ಮಾಡ್ತಾರ್ರಿ, ಹಂಪಿ ಒಳಗ ಏನೇನ್ ಮಾಡಿದ್ರು ಮೊಘಲರು. ಹಂಪಿ ಒಳಗ ನೀವು ಹೋಗಿ ನೋಡ್ರಿ ಅಂದ್ರಿ, ಅವ್ರ ಮೊಘಲರು ಒಂದು ಏನೋ ನಮ್ಮ ಶಿಲ್ಪ ಕಲೆಗಳು ಏನಿತ್ತು, ನಮ್ಮ ಸಂಸ್ಕೃತಿ ಏನಿತ್ತು ಏನು ಬಿಟ್ಟಿಲ್ರಿ, ಎಲ್ಲ ಹೊಡೆದ್ ಬಿಟ್ರಿ. ನಮ್ ಗುಡಿಗಳ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಯಾವ ಒಂದು ಗುಡಿ ಹಿಂಗ ಚಲೋ ಇಟ್ಟರ ಅಂತ ಹೇಳಿ ಇಲ್ರಿ. ಎಲ್ಲಾ ಗುಡಿಗಳು ಕಾಣಿಸ್ತಂದ್ರ ನಮ್ಮ ಹಿಂದೂ ಸಮಾಜದ ಏನಾರ ಒಂದು ಕಾಣಿಸ್ತಂತಿವ್ರಿ, ದೇವ್ರದ್ ಮೂರ್ತಿ ಕಾಣಿಸ್ತಂದ್ರ ಒಡೆಯೋ ಕೆಲಸ ಅವ್ರು ಮಾಡ್ರಿ. ಯಾಕೆ ಮಾಡಿದ್ರು? ಅವ್ರಿಗೆ ನಮ್ಮ ದೇಶದ ಬಗ್ಗೆ ಅಥವಾ ಏನಿರ್ಲಿಲ್ರಿ, ಅವ್ರು ನಮ್ಮ ಧರ್ಮನ ಹಿಡಿದರಾಕಿಲ್ರಿ ಅವ್ರಿಗೆ. ಬಟ್ ಇಂಥ ಜನ ಎಲ್ಲ ಹೋರಾಡ್ರು, ಅವ್ರನ್ನೆಲ್ಲ ಹೋರಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ರು ಅನ್ನೋದಕ್ಕೆ ನಮ್ಮ ಸಮಾಜದಿಂದ ಉಳಿದಿದ್ರಿ, ನಮ್ಮ ಹಿಂದೂ ಸಮಾಜದಿಂದ ಉಳಿದಿದ್ರಿ. ಮತ್ತೆ ಮುಂದನ್ನು ಉಳಿಬೇಕಾದ್ರೆ ನಾವ್ ಈಗಾದ್ರೂ ನಾವು ಒಂದಾಗಿನ ಹೋಗ್ಬೇಕ್ರಿ. ಒಂದಾಗದ ಹೋದ್ರ ಈಗ ಒಂದ್ ಎಕ್ಸಾಂಪಲ್ ಕೇಳ್ತೇನ್ರಿ ನಾ. ನನ್ ಕಡೆ ರೆಕಾರ್ಡ್ ಇದ್ರ ನಾನು ತೋರಿಸ್ತೀನಿ. ಒಬ್ರು ಎಂ.ಎಲ್.ಎ, ಆ ಎಂ.ಎಲ್.ಎ ಅವ್ರ ಹೆಸರು ನಂಗೆ ನೆನಪು ಬರುತ್ತು. ಅಸೆಂಬ್ಲಿ ಒಳಗ ಒಂದು ನಮ್ಮ ಇದ್ರೊಳಗ ಸೆಷನ್ ನಡಿಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರಿ, ಲವ್ ಜಿಹಾದ್ಗ ಬಳಿಯಾದಂತ ಹುಡುಗಿಯರ ಸಂಖ್ಯೆ ಹೇಳ್ರಿ ಅಂತ ಹೇಳಿದ್ರಿ. ಅವಾಗನ ಬೆಳಗಾವಿ ಅದ್ ರಾಜ್ಯದೆಲ್ಲ ಬಂದಿತ್ತು ಅದ್ರೊಳಗ. ಬೆಳಗಾವಿ ಇದನ್ನ 3 ವರ್ಷನಾಗ 3,000 ಹುಡುಗಿಯರು ಅಂದ್ರ ಹಿಂಗ ಅನ್ಯ ಧರ್ಮೀಯರ ಜೊತೆ ಹಿಂಗ್ ಮದ್ವೆ ಆಗಿ ಹೋಗ್ಯಾರ ಅಂತ ಹೇಳಿ ರೆಕಾರ್ಡ್ ಇತ್ರ. ಅದ ಆನ್ ರೆಕಾರ್ಡ್ ಅಸೆಂಬ್ಲಿ ಒಳಗ ಆಗಿದ್ದಂತ ಅದ ಪ್ರಶ್ನೆ ಸಂಖ್ಯೆನೂ ಎಲ್ಲಾ ಇದ್ರ ಅದ್ರೊಳಗ. ಅದ್ ನಗಡಿ ಪೇಪರ್ ಐತ್ರ ಅದ. ಸೊ ಅವಾಗ್ರಿ 2018-19 ಇಸ್ವಿ ಒಳಗ 3,000 ಹುಡುಗಿಯರು ಬೆಳಗಾವಿನಾಗ ಹೋಗ್ಯಾರ ಅಂದ್ರೆ ಅದು ಎಷ್ಟು ದೊಡ್ಡ ಸಂಖ್ಯೆ ಇರ್ಬೋದ್ರಿ. ಕೇರಳ ಫೈಲ್ ಪಿಕ್ಚರ್ ನೋಡ್ರಿ. ಸೊ ಎಲ್ಲಾದ್ರೂ ಅದನ್ನ ಹಕೀಕತನ ಐತ್ರಿ. ಸೊ ಹಿಂಗಿದ್ದಾಗ ಯಾಕೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬಾರ್ದು, ಯಾಕೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಾರ್ದು? ಸೊ ಹಿಂಗೆಲ್ಲಾ ಸಿಚುವೇಶನ್ ಅದಾರು. ಸೊ ಹಂಗಿದ್ದಾಗ ಯಾಕೆ ಇಲ್ಲೇ ಇದ್ದಲ್ಲೇ ಒಬ್ಬರನ್ನೊಬ್ರ ಇದನ್ ಮಾಡ್ಕೋತೇವೆ ಅಂತ ನಾವೇನ್ ಮಾಡ್ತೀವಿ? ಆ ಹುಡುಗಿ ಹೋಗಿತಿ, ಆಕೆ ಆ ಜಾತಿಗ್ ಬಿಡು, ಆ ಭಾಷೆದ ಬಿಡು, ಹಿಂಗ ಆಗ್ಬಾರ್ದ್ರಿ. ನಮ್ಮ ಸಮಾಜನ ಉಳಿಸ್ಕೋಬೇಕು, ನಮ್ಮ ಧರ್ಮನ ಉಳಿಸ್ಕೋಬೇಕು, ನಾವ ಹೊರಡ್ಬೇಕ್ರಿ. ನಮ್ ಸೊಲಾಗೆ ಬೇರೆ ಟೆಂಡರ್ ಕೊಟ್ಟ ನಮ್ ಹಿಂದೂ ಸಮಾಜನ ಉಳಿಸೋದೈತಿ ಅಥವಾ ಹಿಂದುತ್ವನ ಉಳಿಸೋದೈತಿ, ನೀವು ಬರ್ರಪ್ಪ, ನೀವು ಹೊರಡ್ ಬರ್ರಿ ನಮ್ ಸಮಾಜ ಮಾಡಕ್ ಬರಂಗಿಲ್ಲ. ನಮ್ ಸಮಾಜಕ್ಕೆ ಅದ ಯಾಕೆ ಗೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ. ಈಗ ನೋಡ್ರಿ ನೀವು ನಮ್ಮ ದೇಶ ಒಳಗನ ಕಾಶ್ಮೀರಿ ಪಂಡಿತರು ಯಾಕೆ ಉಳಿದ್ರು? ಅವ್ರ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ನೋಡ್ರಲ್ಲ, ಅದೆಲ್ಲ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಇದ್ರು. ಹಂಗ ಎಷ್ಟು ಪಿಕ್ಚರ್ಗಳು ಬಂದು. ಈಗ ನೋಡ್ರಿ ಬಾಂಗ್ಲಾದೇಶ್ನಾಗ ನಮ್ಮ ಮೊನ್ನೆ 15-20 ಹಿಂದೂಗಳನ್ನ ರೋಡ್ ಮ್ಯಾಗ ಸೆಂಟರ್ನಾಗ ರೋಡ್ ನಡಕ್ರಿ, ಫುಟ್ಪಾತ್ ಮೇಲೆ ಡಿವೈಡರ್ಗಳ ಮೇಲೆ ಹೊಡೆದೊಳಗ್ ಕೊಂದಿರ್ರಿ, ಬೆಂಕಿ ಹಾಕ್ತಾರ್ರಿ ಬಾಂಗ್ಲಾದೇಶ್ನಾಗ. ನಮ್ ಸ್ವಾತಂತ್ರ್ಯ ಸಿಗ್ತವಾಗ ಬಾಂಗ್ಲಾದೇಶ್ನಾಗ ಮತ್ ಪಾಕಿಸ್ತಾನ್ಯಾಗ ಎಷ್ಟು ಜನ ಹಿಂದೂಗಳಿದ್ರು? ಪಾಕಿಸ್ತಾನ್ಯಾಗ ನಿಯರ್ ಬೈ 20-30% ಇದ್ರು. ಬಾಂಗ್ಲಾದೇಶ್ನಾಗ ಅಷ್ಟೇ ನಿಯರ್ ಬೈ, ಅದ್ ಎಕ್ಸಾಕ್ಟ್ ಫಿಗರ್ ನಂಗೆ ಗೊತ್ತಿಲ್ಲ, ಬಟ್ ಇದ್ರಿ. ಈಗ ನಮ್ಮ ಜನರ ಸಂಖ್ಯೆ ಎಷ್ಟೈತಿ? ಪಾಕಿಸ್ತಾನಂತೂ ಪೂರಾ ಸಂಪೂರ್ಣ ನಾಶ ಆಗಿದ್ರಿ. ಈಗ 1% ಗಿಂತ ಕಡಿಮೆ ಇದ್ರು ನಾವು ಹಿಂದೂಗಳ್ರಿ ಪಾಕಿಸ್ತಾನಾಗ. ಬಾಂಗ್ಲಾದೇಶನೂ ಕಡಿಮೆ ಆಗ್ಬಿಟ್ಟಿದ್ರಿ. ಯಾಕ? ಮತ್ತ
ನಾವ್ ಹಿಂಗ ಇದ್ದು ನಾಳೆ ನಮ್ಮ ಬೇರೆ ಬೇರೆ ಜಾತಿ ಒಳಗನ ನಮಗ ಇವ್ರದ್ ಹೆಂಗ ಡಿವೈಡ್ ಅಂಡ್ ರೂಲ್ ಏನ್ ಬ್ರಿಟಿಷರ್ ತಂದಿದ್ರು ಅದು ಇನ್ನೂ ಐತ್ರದ. ಅದನ್ನ ಕಂಟಿನ್ಯೂ ಮಾಡತಾರ ಇಷ್ಟರಿ, ಬೇರೆದಿನಿಲ್ಲ. ನಾವ್ ಹಿಂದೂಗಳು ಯಾವಾಗ ಒಂದಾಗ್ತಿವಿ, ಒಂದಾಗಿರ್ತೀವಿ, ಅವಾಗ ನಾವು ಸುರಕ್ಷಿತ ಆಗಿ ಇರಾಕಿದ್ವಿ. ಇಲ್ಲಾಂದ್ರ ನಾವು ಒಂದಿಲ್ಲಕ ಒಂದಿನ ನಾವು ಅಂತ್ಯ ನಮ್ದು ಬರ್ದಿಟ್ಟಿದ್ದ ಇದ್ರಿ. ಯಾರು ಅದನ್ನ ಅಳ್ಸಕ್ ಸಾಧ್ಯ ಅಂದ್ರ ಅದನ್ನ ಚೇಂಜ್ ಮಾಡಕ್ ಆಗಂಗಿಲ್ರಿ. ನರೇಂದ್ರ ಮೋದಿ ಅವ್ರು ಎಷ್ಟ್ ದಿನ ಇರ್ತಾರು, ಯೋಗಿ ಅವ್ರು ಎಷ್ಟ್ ದಿನ ಇರ್ತಾರು, ಇವರೆಲ್ಲ ಎಷ್ಟ್ ದಿನ ನಮ್ಗ ಆಗುವಂತ ದೇಶ ನಮ್ಗ ಏನ್ ಡ್ಯಾಮೇಜ್ ಆಗುವಂತದ್ ಐತ್ರಲ್ಲ ಅದನ್ನ ಅವ್ರ ಡ್ಯಾಮೇಜ್ ಡಿಲೇ ಮಾಡ್ತಾರ್ರಿ. ನರೇಂದ್ರ ಮೋದಿ ಅವರು ಇದನ್ನೆಲ್ಲ ತಂದ ಏನ್ ಮಾಡ್ತಾರು, ಡಿಲೇ ಮಾಡ್ತಾರ ಹೊರತು ಅದನ್ನ ತಪ್ಸಕ್ ನರೇಂದ್ರ ಮೋದಿ ಅರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಮಾಡೋ ಸಲುವಾಗಿ ಅವ್ರ 400+ ಕೊಡ್ರಿ ಅಂತ ಅಂದ್ರ ನರೇಂದ್ರ ಮೋದಿ ಅವ್ರಿ. ಅಬ್ಕಿ ಬಾರ್ 400 ಪಾರ್ ಅಂತ ಯಾಕೆ ಅಂದಿದ್ರು, ಒಂದ್ ನಮ್ ಸಮಾಜನ ಉಳಿಸ್ಬೇಕು, ನಮ್ ದೇಶನ ಉಳಿಸ್ಬೇಕು, ಅದಕ್ಕ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕ್ರಿ. ಪರ್ಮನೆಂಟ್ ಸೊಲ್ಯೂಷನ್ ಮಾಡೋ ಸಲುವಾಗಿ 400+ ಕೊಡ್ರಿ. ನಾವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾಡ್ತೀವಿ, ನಮ್ ಸಮಾಜ ಏನ್ ಮಾಡ್ತು, ಅವ್ರಿಗೆ ತಂದ್ 200 ಕುಣಿಸಿದ್ರು. ನಾವು ನಮ್ಮೊಳಗಿಂದ ಇದ್ರೊಳಗ ನಮ್ಮೊಳಗ ನಾವ್ ಹೊಡ್ಕೊಂಡು ನಮ್ದನ್ನ ನಾವು ಜಗಳ ಆಡ್ಕೊಂಡು ನಾವೇನ್ ಮಾಡ್ತೀವಿ, ಅವಂಗ ಯಾಕೆ ಮಾಡ್ಲಿ, ನಾ ಇವಂಗ ಯಾಕೆ ಮಾಡ್ಲಿ, ಇಲ್ಲ ಇಲ್ಲ ಏನ್ ಮಾಡ್ತೀವ್ರಿ, ನಮ್ಮ ಇವ್ನ ಕೆಡವೆ ಅವ್ರ ನಮ್ಮ ಮಂದಿನ ನಾವ್ ಕೆಡಿದ್ರಿ. ನರೇಂದ್ರ ಮೋದಿ ಅವ್ರ ಶಕ್ತಿ ನಾವು ಕಡಿಮೆ ಮಾಡಿದ್ರಿ. ಅವಾಗ ಅವ್ರು ನರೇಂದ್ರ ಮೋದಿ ಅವ್ರು ಅಂದಿರ್ರಿ, ವಿದಿನ್ 100 days ನಾ ಏನೇನ್ ಮಾಡ್ತೀನಿ ನೋಡ್ರಿ ನೀವು ಅಂತ ಅಂದಿದ್ರಿ. ನಾ ಗೆದ್ದಾದ್ಮೇಲೆ ನಂಗೆ 400 ಮೇಲೆ ಕೊಡ್ರಿ, ನಂಗ 400 ಸೀಟ್ಸ್ ತಂದ್ ಕೊಡ್ರಿ ನೀವು, 100 days ನಾಗ ಏನೇನ್ ಮಾಡ್ತೀನಿ ನೋಡ್ತೀನಿ ಅಂತೀರಿ. ಪಾಪಿಗೆ ಅವ್ರ ಕೈ ಕಟ್ಟಿಟ್ಟಂಗ ಆಗೈತ್ರಿ. ಯಾಕಂದ್ರ ಕೋಲಿಷನ್ ಸರ್ಕಾರ ಐತಿ. ಚಂದ್ರಬಾಬು ನಾಯ್ಡು ಅವ್ರ ಇದಾರು, ಇವ್ರು ನಿತೀಶ್ ಕುಮಾರ್ ಇದಾರು, ಮತ್ತೆ ಇನ್ನೊಂದ್ ಪಾರ್ಟಿ ಅದನ್ನ ಅವ್ರ ಸಪೋರ್ಟ್ ಮಾಡಿ ಸಿಂಗಲ್ ಡಿಸಿಷನ್ ತಗೊಳಕ್ ಅವ್ರಿಗೂ ಇದಿಲ್ಲ, ಇಲ್ಲ ಫುಲ್ ಇಲ್ಲ. ಸೊ ಹಿಂಗೆಲ್ಲ ಐತ್ರದ. ಸೊ ನಮ್ ಸಮಾಜನ ಉಳಿಸ್ಬೇಕಂದ್ರ ನಾವ ಈಗಾದ್ರೂ ನಾವ್ ಹೇಳ್ಬೇಕ್ರಿ, ಇಲ್ಲಾಂದ್ರ ಆಗಕ್ ಸಾಧ್ಯ ಇಲ್ಲ. ನಮ್ಮ ಮಕ್ಳ ಕಡಿತಾರು, ನಮ್ಮ ಹೆಣ್ಮಕ್ಳನ್ನ ಹೊತ್ಕೊಂಡ್ ಹೋಗ್ತಾರು, ನಮ್ಗೇನು ರೆಸ್ಪೆಕ್ಟ್ ಇಲ್ಲ, ಎಲ್ ಬೇಕಾದ್ರೆ ನಮ್ಗೆ ಹೊಡಿತಾರು. ನಮ್ಮ ಹಬ್ಬಗಳು ನಾವು ಫ್ರೀ ಆಗಿ ಅಂದ್ರ ಫ್ರೀ ಮೈಂಡ್ಲೆ ನಾವು ಸೆಲೆಬ್ರೇಟ್ ಮಾಡಕ್ ಆಗಂಗಿಲ್ಲ. ನಾವ್ ಏನು ತಗೋಬೇಕ್ರ ಹೋಗಿ ಪರ್ಮಿಷನ್ ತಗೋಬೇಕು. ನಮ್ಮ ಹಿಂದೂಗಳ ಸಲುವಾಗಿ ಇರೋದಿದ್ ಒಂದ ದೇಶ ರೀ, ಜಗತ್ ಮತ್ ಯಾವ್ದ್ ದೇಶ ಇದ್ರಿ? ಹೌದಿಲ್ಲ. ನಾವು ಹೋದ್ರೂ ಎಲ್ಲಿ ಹೋಗಕ್ ಆಕೈತಿ? ನಮ್ ಸಲುವಾಗಿ ಅವಾಜ್ ಮಾಡೋರು ಯಾರು? ಈಗ US ಅಂತ US ಕಂಟ್ರಿನ ಇದ ನೀವು ಮೊನ್ನೆ ಬಾಂಗ್ಲಾದೇಶ್ನಾಗ ಆಗಿದ್ದ ಹಿಂದೂ US ಅದರಂತ ಹೇಳಿ ಸಾಕಷ್ಟು ಆರ್ಟಿಕಲ್ಗಳು ಅದಾವು. ಶ್ರೀಲಂಕಾನಾಗ ಏನತ್ತು ಅಲ್ಲೂ ಅದರಿಂದನೂ ಅವ್ರ ಅದರಂತ ಏನತ್ತು. ಈಗ ಮೊನ್ನೆ ಇರಾನ್ನಾಗನು ಮಾಡ್ರು, ಅವರ ಒಪ್ಪಂದನ ಹೇಳ್ಯಾರ್ರಿ US ಅದವ್ರು. ಹಿಂಗ ಅವ್ರ US ಹೆಂಗೈತಿ, ಬೇರೆ ದೇಶ ಯಾವ್ದು ಬೆಳಿಬಾರ್ದು, ಬೇರೆ ಯಾವ್ದಾದ್ರು ಈಗ 3rd ಬಿಗ್ಗೆಸ್ಟ್ ಎಕಾನಮಿ ನಮ್ ವರ್ಲ್ಡ್ ಒಳಗ. ಸೊ US ಎಲ್ಲೋ ಒಂದು ಇನ್ಸೆಕ್ಯೂರಿಟಿ ಇತ್ತು. ಏನಂದ್ರೆ ನಮ್ಮ ದೇಶ ಬೆಳೆದ್ರ ನರೇಂದ್ರ ಮೋದಿ ಏನಾದ್ರು ಕಂಟಿನ್ಯೂ ಆದ್ರ ನಮ್ಮ ದೇಶನ ಎಲ್ಲಾದ್ರು ಮತ್ತೆ ಅವ್ರು ಸ್ಟ್ರಾಂಗ್ ಮಾಡಿದ್ರು. ಈಗ ಮೊನ್ನೆ ನೋಡ್ರಿ ನೀವು, ಅವ 50% ಟ್ಯಾರಿಫ್ ಹಾಕಿನಿ, 100% ಟ್ಯಾರಿಫ್ ಹಾಕಿನಿ ಅಂತ ಹೇಳಂದ್ರಿ. ನಮ್ಮವ್ರು ಬಗ್ಗಿರೇನ್ರಿ? ಇವಾಗಿನವರೆಗೂ ಜಗತ್ತಿನಾಗ ಯಾವ ಲೀಡರ್ ರೀ ವಾಪಸ್ ಅಮೆರಿಕ ಮೇಲೆ ಟ್ಯಾರಿಫ್ ಹಾಕಿದ್ದ ಯಾರಾದ್ರೂ ಹೇಳಿ? ಈಗ ಅವ್ರ ಏನ್ ಗ್ರೀನ್ ಪೀಸ್ ಎಲ್ಲ ಬರ್ತಿದ್ರಲ್ಲ, ಅವ್ರ ಕಡೆಯಿಂದ ನಾವು ರಫ್ತು ಎಕ್ಸ್ಪೋರ್ಟ್ ಮಾಡ್ಕೋದಿವ್ರಿ, ನಾವು ಇಂಪೋರ್ಟ್ ಮಾಡ್ಕೋದಿರಲ್ಲ. ಅದ್ರ ಮೇಲೆ 30% ಟ್ಯಾರಿಫ್ ಹಾಕ್ಬಿಟ್ರಿ ನರೇಂದ್ರ ಮೋದಿ ಅವ್ರ. ಸ್ಟ್ರೈಕ್ ಬಂದ್ಬಿಟ್ಟಿದ್ರ ಅಮೆರಿಕದ ಏನ್ ಮಾಡ್ಬೇಕಂತ ತಿಳಿಯೋದ್ರಿ. ಈಗ ಮೋದಿ ಅಚ್ಚಾ ಹೇ ಮೋದಿ ಈಸ್ ಮೈ ಗುಡ್ ಫ್ರೆಂಡ್ ಅಂತ ಹೇಳಿ ಹೇಳ್ಕೊಂತ ಒಂದ್ ರಂಸಾಕ್ ಬರತ್ತೇನ್ರ. ಸೊ US ಯಾರು ಟಕ್ಕರ್ ಕೊಟ್ಟಿದ್ರು? ಅದಕ್ಕೆ US ಇವ್ರು ಬೇಡಾಗ್ರಿ, ಯಾರು ನರೇಂದ್ರ ಮೋದಿ ಅಂತ ಒಂದು ಸ್ಟ್ರಾಂಗ್ ನೇತೃತ್ವ ಬೇಡಾಗಿತ್ರಿ. ಸೊ ಅವ್ರು ಕೆಡೋ ಸಲುವಾಗಿ ನಮ್ ದೇಶನ ಡಿಸ್ಟಾಬ್ಲಿಷ್ ಮಾಡೋ ಸಲುವಾಗಿ ನಮ್ಮ ದೇಶದನ್ನ, ನಮ್ಮ ಯುವಕರನ್ನ ತಲೆ ಕೆಡಿಸೋದು, ಧಾರ್ಮಿಕ ಇದ್ರ ಮೇಲಾಗ್ಲಿ ಅಥವಾ ಬೇರೆ ಬೇರೆ ಜಾತಿಗಳ ಇದ್ರ ಮೇಲೆ ಒಂದು ಷಡ್ಯಂತ್ರ ಇದ್ರೆ, ದೊಡ್ಡ ಷಡ್ಯಂತ್ರ ಇದ್ರೆ ಅದನ್ನ ಒಡೆದು ಏನ್ ಮಾಡಿದ್ರು, ನಮ್ಮ ಜಗಳ ಹಚ್ಚೋದು, ನಮ್ಮ ದೇಶ ಡಿಸ್ಟಾಬ್ಲಿಷ್ ಮಾಡೋದು. ಡಿಸ್ಟಾಬ್ಲಿಷ್ ಆಗಿ ಅದನ್ನ ತಕ್ತಾ ಪಲ್ಲಾಡ್ ಅಂತಾರಲ್ಲ, ಚೇಂಜ್ ಮಾಡ್ಬಿಡುದ್ರಿ, ಸರ್ಕಾರನ ಚೇಂಜ್ ಮಾಡ್ಬಿಡುದು. ಈ ತರದ ಅವ್ರ ಪ್ಲಾನ್ ಐತ್ರಿ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಅವ್ರು ನೋಡತ್ತಾರ್ರಿ, ನಾವ್ ಅದನ್ನ ಉಳಿಸ್ಕೊಳ್ಳೋ ನಾವ್ ನೋಡತ್ತೀರಿ. ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಯಾರೈತ್ರಿ? ನಮ್ ದೇಶದ, ನಮ್ಮ ಜನರ ಮೇಲೆ ಐತ್ರಿ. ನಾವೇನಾದ್ರು ಅವ್ರು ಮಾಡಿದಂತ ಟ್ರ್ಯಾಪ್ ಒಳಗೆ ನಾವ್ ಸಿಕ್ಕೊಂಡ್ರ ಅನ್ಭವಿಸೋರ್ನ ನಾವೇ. ನಮ್ಮ ದೇಶ ಈಗ 3rd ವರ್ಲ್ಡ್ ಎಕಾನಮಿ ರೀ. ಲಾಸ್ ಆದ್ರೆ ಯಾರು ನುಕ್ಸಾನ್ ಐತಿ? ನಮ್ಗೂ ಲಾಸ್. ನಮ್ಮ ನಮ್ ದೇಶನಾಗ ಈಗ ನೋಡ್ರಿ ನೀವು, ನಮ್ ರೈಲ್ವೆ ಸ್ಟೇಷನ್ ಮೊದ್ಲು ಹೆಂಗಿದ್ದು, ಈಗ ಹೆಂಗ್ ಆಗೈತಿ? ಅವ್ರ ಕಡೆ ಎಷ್ಟ್ ಅಷ್ಟು ಮಾಡಾಕತ್ತಾರ್ರಿ, ಫುಲ್ಲಿ ಹೈಟೆಕ್ ಮಾಡಿದ್ರು. ಏರ್ಪೋರ್ಟ್ ಗಳ ಸಂಖ್ಯೆ ಎಷ್ಟು ಕಡಿಮೆ ಇದ್ದು, ಈಗ ಏರ್ಪೋರ್ಟ್ ಗಳ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ಯಾವ. ನಮ್ ಬೆಳಗಾವ್ನಾಗಿಂದ ಮಾತ್ ಬೇರೆ, ಬೆಳಗಾವ್ನಾಗ ನಮ್ ಲಾಸ್ ಐತರಿ. ನಮ್ ಬೆಳಗಾವ್ ಲಾಸ್ ಇದ್ದಾಗ ಜಸ್ಟ್ ನಾವ್ ಬೆಳಗಾವ್ ವಿಚಾರ ಮಾಡ್ಬೇಕ. ಈಗ ಒಂದು ಸ್ಟೆಪ್ ಮುಂದೋಗಿ ನಾವು ದೇಶದ ವಿಚಾರ ಮಾಡಿದಾಗ ಭಾರಿ ಡೆವಲಪ್ಮೆಂಟ್ ಆಗತೈತ್ರಿ ದೇಶನಾಗ, ಸ್ಟ್ರಾಂಗ್ ಆಗೈತಿ. ಮೊದಲ್ ನೋಡ್ರ ಆತಂಕವಾದಿಗಳು ಬಂದ್ ಇಲ್ಲೇ ಹೊಡಿತಿದ್ರಿ ಒಳಗ, ನಮ್ ದೇಶ ಒಳಗ್ ಬಂದನ ಬಾಂಬ್ ಬ್ಲಾಸ್ಟ್ ಗಳು ಮಾಡ್ತಿದ್ರಿ. ಬೆಂಗಳೂರು ಒಳಗ ನಾನ್ ನೋಡಿದಾಗ ಒಂದು 30 ಸೀರಿಯಲ್ ಬ್ಲಾಸ್ಟ್ ಗಳು ಆಗಿದ್ದು ರೀ ಬೆಂಗಳೂರ್ನಾಗ. ಅವಾಗ ನಾವ್ ಸಣ್ಣಾಗಿದ್ದು ಅಂತ ಒಂದ್ 10-15 ವರ್ಷ. ಈಗ ನೋಡ್ರಿ ಎಲ್ಲಿ ಆತಂಕವಾದಿಗಳನ್ನ ಪಾಕಿಸ್ತಾನಾಗ ಹೋಗೋಕ್ ಹೊಡೆತಾರ್ರಿ. ಅನ್ನೋನ್ ಗನ್ಮೆನ್ ಅಂತ ಹೇಳಿ ಎಲ್ಲಾ ಕಡೆ ನಡೆದಿದ್ರಿ.
ಸೊ ನಮ್ ದೇಶ ಸ್ಟ್ರಾಂಗ್ ಆದಾಗ ಒಂದು ನೇತೃತ್ವ ಸ್ಟ್ರಾಂಗ್ ಇದ್ದಾಗ ಇದಾಗ್ತಿತ್ತು ಮತ್ತು ಅದಾಗಕ್ ಸಾಧ್ಯ ಇಲ್ಲ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ನಮ್ ಲೀಡರ್ಗಳನ್ನ ಉಳಿಸೋ ಜವಾಬ್ದಾರಿ ನಮ್ದ್ರಿ. ಅದನ್ನ ನಮ್ ದೇಶಕ್ಕ ನಮ್ ಸಮಾಜಕ್ಕ ಗೊತ್ತಾಗಂಗಿಲ್ರಿ. ಸೊ ನೆಕ್ಸ್ಟ್ ನೀವು ಕೋವಿಡ್ ಒಂದು ಇದ್ದಾಗ ಬಹಳಷ್ಟು ಅವಾಗ ಟಫ್ ಸಿಚುವೇಶನ್ ಇತ್ತು. ನೀವು ಆಸ್ ಅ ನಿಮ್ದ ವಾರ್ಡ್ ಸೊ ಇವೆಲ್ಲ ಇದ್ದಾಗ ಅವಾಗ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಕೋವಿಡ್ ನಾಗ ಇದ್ದಾಗ ನಾನು ಇದನ್ನ ಕಾರ್ಪೊರೇಟರ್ ಇರ್ಲಿಲ್ರಿ. ಒಬ್ಬ ಕಾರ್ಯಕರ್ತ ಅಂತ ಕೆಲಸ ಮಾಡ್ತೀನ್ರಿ. ಕೋವಿಡ್ ನಾಗ ಹೆಂಗಾಗಿತ್ತಾರ ಪರಿಸ್ಥಿತಿ ನಾನ್ ನೋಡಿನ್ರಿ. ನಮ್ ದಿವಂಗತ ಸುರೇಶ್ ಅಂಗಡಿ ಸಾಹೇಬ್ರನ್ನ ಹೇಳಿರ್ಲಿಲ್ಲ ನಿಮ್ಗ. ಕೋವಿಡ್ ನಾಗ ಅವ್ರು ತಿರ್ಕೊಂಡ್ರಿ. ಅವ್ರದ್ದು ಅದನ್ನ ಅಂತ್ಯವಿಧಿ ಆಗ್ಬೇಕಾದ್ರ ಕೆಲವೊಂದು ಅವ್ರ ಅದ ಏನ್ ನಾವ್ ವಿಡಿಯೋದು ಬಂದಿದ್ರಿ ಅದನ್ನ ನೋಡಿ ಮನ್ಸಿಗೆ ಬಹಳ ನೋವಾಗಿತ್ರಿ. ಅಂದ್ರ ಒಬ್ಬ MP ರೀ, ಇಷ್ಟ ದೊಡ್ಡ ವ್ಯಕ್ತಿ ಡೆಲ್ಲಿ ಒಳಗ್ ಹಿಂಗ ಕೋವಿಡ್ ಇಂದ ತಿಳ್ಕೊಬೇಕಾದ್ರೆ ಅವ್ರ ಅಂತ್ಯವಿಧಿ ಮಾಡ್ಬೇಕಾದ್ರೆ ಹಿಂಗ ಆತ್ಲಪ್ಪ ಅದ್ ಆಗಿತ್ತು. ಅದ್ ಏನ್ ಆಗಿತ್ತು ಅದನ್ನ ನೆನ್ಸ್ಕೊಂಡ್ರು ದುಃಖ ಆಕೈತ್ರಿ. ಹಿಂಗಾತ್ಲಪ್ಪ MP ಅವ್ರಿಗೆ. ಮತ್ತ ಅವ್ರಿಗೆ ಹಿಂಗ ಆಗ್ತಿರ್ಬೇಕಾದ್ರೆ ಸಾಮಾನ್ಯ ಜನರಿಗೆ ಹೆಂಗ್ ಆಗ್ತಿರ್ಬಾರ್ದು. ಅವಾಗ ನೋಡಿದ್ರು ಕೆಲವೊಂದು ವಿಡಿಯೋಗಳು ವೈರಲ್ ಆಗಿದ್ರಿ. ಟ್ರಾಕ್ಟರ್ ಅಲ್ಲಿ ಹೇಳ್ಕೊಂಡು ಹೋಗಿದ್ರು, JCB ತಗೊಂಡ್ ಹೋಗೋದು. ಇವನ್ ನೋಡಿದಾಗ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ತಿಳ್ಕೊಳ್ಳೋ ಮಟ್ಟ ಏನ್ ಕಾರ್ಯಕ್ರಮಗಳು ಆ ಬೇರೆ ರೀ. ಬಟ್ ತಿಳ್ಕೊಳ್ಳುವಾಗ ಎಷ್ಟು ರೆಸ್ಪೆಕ್ಟ್ಫುಲಿ ಅವ್ರಿಗೆ ಕಳಿಸ್ತಾರು, ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ಅಂತ್ಯವಿಧಿ ಇರ್ತಿರಲ್ಲ, ಅಂತ್ಯದ ಟೈಮ್ನಾಗ ಏನ್ ವಿಧಿಗಳು ಮಾಡ್ತಾರೋ ಆ ವಿಧಿಗಳು ಆಗ್ಬೇಕು. ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕ್ರಿ. ಅದ ಎಲ್ಲೋ ಆಗ್ತಿರ್ಲಿಲ್ರಿ ಅದ. ಸೊ ನಾವು ನಮ್ ಫ್ರೆಂಡ್ಸ್ ಎಲ್ಲ ಕುಡಿದ್ರಿ, ಎಲ್ಲರೂ ಏನಾದ್ರು ಮಾಡೋಣ ಅಂತ ಹೇಳಿ ಹಿಂಗ ಡಿಸೈಡ್ ಮಾಡಿದ್ರಿ. ಅವತ್ತನ ಇನ್ ಕೇಸ್ ನಮಗೇನಾದ್ರು ನಮ್ಗೆ ಚಾನ್ಸ್ ಕೊಟ್ಟಿದ್ರ ನಮ್ಮ ಅಂಗಡಿ ಸಾಹೇಬ್ರದ್ರಿ ನಾವ್ ಬಹಳ ಚಲೋ ರೀತಿಯಿಂದ ನಾವ್ ಅಂತ್ಯವಿಧಿ ಮಾಡ್ತಿದ್ರಿ. ನಮ್ ಸಿಗ್ಲಿಲ್ಲ, ಅದ ಆತು ಬಹಳ ದುರದೃಷ್ಟಕರ ರೀ ಅದ. ಅಲ್ಲಿ ದಿಲ್ಲಿ ಒಳಗ ಮಾತ್ರ ಅದ. ಬಟ್ ಹಂಗ ಆಗ್ಬಾರ್ದಿತ್ತು. ನಮ್ಮ ಜನರಸ್ ಒಳಗ ಅಟ್ಲೀಸ್ಟ್ ನಾವ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಷನ್ ಮಾಡಿದಾಗ ನಾವು ಅವಾಗ ಕಂಪ್ನಿ ಒಳಗಿದ್ದೀರಿ, ಕೆಲಸ ಮಾಡ್ತೀವಿ MR ಅಂತ ಹೇಳಿ. ಒಂದು ಸೆಕೆಂಡ್ ಹ್ಯಾಂಡ್ ಒಂದು ವ್ಯಾನ್ ತಗೊಂಡು ಆಂಬುಲೆನ್ಸ್ ಶುರು ಮಾಡ್ತೀವಿ. ಆಂಬುಲೆನ್ಸ್ ನಮ್ಗೆ ದಿನ ಫೋನ್ ಬರಾಗುತ್ತೋ, ಫೋನ್ ಕ್ರಿಮೇಷನ್ ಮಾಡಕ್ ನಾ ಶುರು ಮಾಡಿದ್ವಿ. ನಮ್ಮ ವಿಜಯ್ ಮೋರೆ ಸಾಹೇಬ್ರು ನಮಗ್ ಬಹಳ ಹೆಲ್ಪ್ ಮಾಡಿದ್ರು. ಅವಾಗ ನಮ್ಮ ಕಾರ್ಪೊರೇಷನ್ ಒಬ್ರು ಇವ್ರು ಇದ್ರು, ನಮ್ದು ನಮ್ಮ ಹೆಲ್ತ್ ಆಫೀಸರ್ ರೀ, ಅವ್ರು ನಮಗ್ ಬಹಳ ಹೆಲ್ಪ್ ಮಾಡಿದ್ರು. ಸೊ ನಮ್ಗ ಇವ್ರೆಲ್ಲಾರು ಹೆಲ್ಪ್ ಇಂದ ಏನ್ ಮಾಡಿದ್ರಿ, ಕ್ರಿಮೇಷನ್ಗಳು ಶುರು ಮಾಡಿದ್ರಿ. ಫೋನ್ಗಳು ಬರಾಕತ್ತು, ಹೋಗಿ ಬಾಡಿಗಳು ತಗೊಳ್ಳೋದು, ನಾವು ಕ್ರಿಮೇಟ್ ಮಾಡೋದು. ಕ್ರಿಮೇಟ್ ಮಾಡುವಾಗ ಏನ್ ರೆಸ್ಪೆಕ್ಟ್ ಆ ಬಾಡಿಗೆ ಸಿಗ್ಬೇಕ್ರಿ. ಆ ರೆಸ್ಪೆಕ್ಟ್, ಫುಲ್ ರೆಸ್ಪೆಕ್ಟ್ ರೀ. ಎಲ್ಲಾ ವಿಧಿಗಳ್ರಿ. ವಿಧಿಗಳಂದ್ರ ನಾವು ಹಿಂದೂ ರೀತಿ ರಿವಾಜ್ ಪ್ರಕಾರ ಹೆಂಗ ನಾವು ವಿಧಿಲ್ಲ ಮಾಡ್ತಿರಲ್ಲ, ಅದನ್ನೆಲ್ಲ ವಿಧಿಗಳು ಮಾಡಿ, ನೀರ್ ಕೊಟ್ಟು, ನೀರ್ ಬಿಟ್ಟು, ಪೂಜೆ ಮಾಡಿ, ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಿ ನಾವು ಮಾಡಕತ್ತು. ತಿರ್ಕೊಂಡಾಗ ಅವಾಗ ಕೋವಿಡ್ನಾಗ ಬಾಡಿಗಳು ಫೇಸ್ಗಳು ನೋಡಕ್ ಕೊಡ್ತಿರ್ಕಿಲ್ರಿ ಮನೆಗಿನವ್ರಿಗೆ. ಬಾಡಿ ಕವರ್ನಾಗ ಇರ್ತಿದ್ರಿ. ನಾವು ರಿಸ್ಕ್ ತಗೊಂಡ್ರಿ. ರಿಸ್ಕ್ ತಗೊಂಡ ಯಾವ ಫ್ಯಾಮಿಲಿ ಇರ್ತಿದ್ರಿ ಆ ಫ್ಯಾಮಿಲಿ ಒಳಗೆ ಫೇಸ್ ತೋರ್ಸೋದು ಲಾಸ್ಟ್ ರೀ. ಅದಾದ್ಮೇಲೆ ಫೇಸ್ಗಳು ನೋಡಕ್ ಸಿಗಂಗಿಲ್ಲ. ಸೊ ಆ ಫೇಸ್ಗಳು ತೋರ್ಸೋದು ಹಿಂಗ್ ಒಂದ್ ಮನ್ಸ್ಲೆ ನಮ್ಮ ಸಮಾಜ ಅಂತ ಹೇಳಿ ನಾವೆಲ್ಲ ಹಿಂಗ್ ಕೆಲಸ ಶುರು ಮಾಡ್ತೀವ್ರಿ. ಆಮೇಲೆ ಅದನ್ನ 2 ವರ್ಷ ಕಂಟಿನ್ಯೂ, 2020-21 ಫಸ್ಟ್ ವೇವ್, ಸೆಕೆಂಡ್ ವೇವ್ ಬಹಳ ಹಾರಿಬಲ್ ರೀ. ಅವ್ನೆಲ್ಲ ನೆನೆಸ್ಕೊಂಡ್ರ ಬಹಳ ದುಃಖ ಆಕೈತ್ರಿ. ಆಮೇಲೆ ಆ ಇದ್ರೊಳಗನ ನಮಗ ಮನುಷ್ಯತ್ವ ಏನ, ಸಮಾಜ ಹೆಂಗ, ಆಮೇಲೆ ಎಲ್ಲಾ ಇವು ಸಂಬಂಧಗಳು ಹೆಂಗ, ಯಾವ್ದು ಸಂಬಂಧಗಳಲ್ಲಿ ಶಾಶ್ವತ ಅಲ್ರಿ. ಅಂತ ಯಾವ ಸಂಬಂಧಗಳನ್ನು ಹೇಳ್ತಾರಲ್ಲ ನಾವೆಲ್ಲ, ಅದ ಜಸ್ಟ್ ಇದು ಫಾರ್ ದ ಸೇಕ್ರಿ, ಅದ ಹೆಸರಿಗೆ ಅಷ್ಟೇ ರೀ ಸಂಬಂಧಗಳ. ಅಲ್ಲಿ ನಿಮ್ ನಿಜವಾದ ಇದು ಯಾವಾಗ ಪರಿಸ್ಥಿತಿ ಬರ್ತೈತಿ ಅವಾಗ ಯಾರು ನಿಮ್ ಜೊತೆ ನಿಂದ್ರಂಗಿಲ್ಲ ಅಂತ ಹೇಳಿ ಗೊತ್ತದ್ರಿ. ಅಂದ್ರೆ ಕೆಲವೊಂದ್ ಘಟನೆಗಳು ಅದುರಿ. ಆ ಘಟನೆಗಳು ನೆನ್ಸ್ಕೊಂಡ್ರ ಸಂಬಂಧಗಳ ಬಗ್ಗೆ ಬಹಳ ಇದಾಗ್ಬಿಡ್ತೀರಿ. ಹಿಂಗೂ ಜನ ಅದಾರೇನಪ್ಪಾ ಅನ್ಸ್ಬಿಡ್ತಿದ್ರಿ. ಅಲ್ಲ, ಯಾವಾಗ ತಂದೆದನ್ನ ಅಂತ್ಯವಿಧಿ ಮಾಡಿಸ್ಲೋ ಮಕ್ಳು ಬರಂಗಿಲ್ಲ. ಮತ್ತ ತಂದೆ ಪ್ರಾಪರ್ಟಿ ಮೇಲೆ, ತಂದೆ ಏನ್ ಮೈ ಮೇಲೆ ಬಂಗಾರ ಇರ್ತೈತಿ, ಬಂಗಾರದ ಮೇಲೆ ಅವ್ರ ಕಣ್ಣು ಇರ್ತಾರ ಮಕ್ಳದ. ಅದನ್ನಷ್ಟೇ ಕೊಟ್ರೆ ನಾವು ಹೋಗ್ತೇವೆ, ನೀವು ಏನ್ರ ಮಾಡ್ಕೊತ ಬಿಟ್ಟು ಹೋಗಿದ್ದು ಘಟನೆಗಳು ಅದಾವ್ರಿ. ನಾವ್ ಅಪ್ಪನ್ ಬಾಡಿ ಐತಿ, ನಾವ್ ಅಪ್ಪನ್ ಬಾಡಿ ಮೇಲೆ ಉಂಗ್ರಗಳು ಉಂಗ್ರಗಳು ಕೊಟ್ರಿ, ಚೈನ್ ಐತಿ ಚೈನ್ ಕೊಟ್ರಿ, ಅಥವಾ ಪಾಕೆಟ್ನಾಗ ರೊಕ್ಕ ತೆಗೆದು ಕೊಟ್ರಿ, ನೀವ್ ಏನ್ರ ಮಾಡ್ರಿ. ಹಿಂಗ್ ಬಿಟ್ಟು ಹೋಗಿದ್ದು ನಮ್ ಕಡೆ ಆಗಿದ್ದು ಅದಾವ್ರಿ ಇನ್ಸಿಡೆಂಟ್ಗಳು. ನಾವು ಕೆಲವೊಂದು ಅವಾಗ ಹಾಸ್ಪಿಟಲ್ ಬೆಡ್ಗಳು ಸಿಗ್ತಿರ್ಲಿಲ್ಲ. ಮನಿಯಿಂದ ಕರ್ಕೊಂಡ್ ಬಂದಿರ್ತಾರ್ರಿ ನಮ್ಗೆ ಆರಾಮ. ಅವ್ರ ನಮ್ ಫಾದರ್ಗಾಗ್ಲಿ ಅಥವಾ ನಮ್ಮ ಮದರ್ಗಾಗ್ಲಿ ಆರಾಮ್ ಅನ್ಸೋತ್ ಅಂತ ಹೇಳಿ ಕರ್ಕೊಂಡ್ ಬಂದಾಗ ಬೆಡ್ಗಳು ಸಿಗಂಗಿರಲ್ಲ. ಅವ್ರ ಇನ್ ಕೇಸ್ ತಿರ್ಕೊಂಡ್ರಿ, ಅಲ್ಲಿ ಕಾರ್ನಾಗ ಬಿಟ್ಟು ಹೋಗಿದ್ದು ಘಟನೆಗಳು ಅದಾವ್ರಿ. ಸಿವಿಲ್ ಹಾಸ್ಪಿಟಲ್ ಹೊರಗೆ ಕಾರ್ಗಳು ಹಚ್ಚೋದು, ಆ ಕಾರ್ನಾಗ ಬಾಡಿ ಇರ್ತದ್ರಿ, ಬಿಟ್ಟು ಇವ್ರ ಮನೆಗೆ ಹೋಗಿ ಮುಕ್ಕೊಂಡ್ಬಿಟ್ಟಿರ್ತಾರ್ರಿ ರಾತ್ರಿ. ಮಾರನೇ ದಿನ ನಮ್ಗೆ ಹೇಳ್ತಾರೋ ಇಲ್ಲ ಹಿಂಗ ಆಗೈತಿ, ಇಲ್ಲ ಹಿಂಗ್ ಬಾಡಿ ಐತಿ, ಹೋಗಿ ಕ್ರಿಮೇಷನ್ ಮಾಡ್ಬೇಕು ಬರುತ್ತೆ. ಇಂಥ ಘಟನೆಗಳು ಅದಾವ್ರಿ. ಆಮೇಲೆ ಸ್ವಂತ ಮಕ್ಕಳದ ಕ್ರಿಮೇಷನ್ ಮಾಡಕ್ ಕೆಲವೊಂದು ತಂದೆ ತಾಯಿಗಳು ನಮ್ಗ ದುಃಖ ಇರ್ತೀರಿ. ಅವ್ರಿಗೆ ಮಕ್ಕಳನ್ನ ಕಳ್ಕೊಂಡ ದುಃಖ ಇದ್ದೇ ಇರ್ತೈತ್ರಿ ತಂದೆ ತಾಯಿಗೆ. ಬಟ್ ಆ ದುಃಖನಾಗನು ಮುಂದ್ ಬರ್ಲಿಲ್ಲ.
ನೀವು ಮಾಡ್ಬಿಡ್ರಿ ನಮ್ಗೆ ಆಗಂಗಿಲ್ಲ, ನಮಗೂ ಕೋವಿಡ್ ಆಗೈತಿ ಇಂತ ಸಿಚುವೇಶನ್ ಹಂಗ್ ಬಂದಿತ್ತವ. ಸಿಚುವೇಶನ್ ಹಂಗಿತ್ತು. ಬಟ್ ಏನೇ ಸಿಚುವೇಶನ್ ಬರಲ್ರಿ, ಸಂಬಂಧಗಳಾದ್ರೆ ಹೆಂಗಿರ್ಬೇಕ್ರಣ್ಣ, ಏನು ಇದ್ರು ನಾವ್ ನಿಮ್ ಜೊತೆ ಇರ್ತೇವೆ ಅಂತ ಹೇಳಿದ್ರೆ ನಮ್ಗೂ ಕೋವಿಡ್ ಆಗ್ಲಿ ನಾವು ಸಾಯ್ಲಿ ನಾವ್ ನಿಮ್ ಜೊತೆನೆ ಇರ್ತೀವಿ, ಇದ್ರು ನಿಮ್ ಜೊತೆ ಸತ್ರು ನಿಮ್ ಜೊತೆ ಅಂತ ಹೇಳ್ದಾಗ ಗಂಡ ಹೆಂಡತಿಗಳು ಅದೇ ತರ ತಂದೆ ತಾಯಿ ನೀವು ಈಗ ನಿಮ್ಗೂ ಕೋವಿಡ್ ಆಗೈತಿ, ಮಗನ ಕ್ರಿಮೇಷನ್ ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ಏನ್ ಆಕಿತ್ರಿ, ಬಂದ ನೀವು ಮಗನಿಗ ಒಂದ್ ಅದ ಅಗ್ನಿ ಕೊಟ್ರ ಏನ್ ಹೆಚ್ಚಿಗೆ ಆಕಿತ್ತು, ಹೆಚ್ಚಿಗೆ ಅಂತೂ ಆಗ್ತಿರ್ಲಿಲ್ಲ. ಕರೆ ಮಗಗ ಅದನ್ನ ಮಾಡೋ ಚಾನ್ಸ್ ನಿಮ್ಗೆ ವಾಪಸ್ ಸಿಗ್ತೈತೇನ, ಅಥವಾ ನಿಮ್ ತಂದೆಗೆ ಏನ್ ನೀವು ನಿಮ್ಗೂ ಆಗಿರ್ತೈತಿ ಅಥವಾ ಆಗ್ಬಾರ್ದ, ನೀವು ಪಿಪಿ ಕಿಟ್ ಹಾಕೋರಿ, ಪ್ರೊಟೆಕ್ಷನ್ ಇಷ್ಟ ಅದು ಸ್ಯಾನಿಟೈಸರ್ಗಳು ಇದ್ವು ಯೂಸ್ ಮಾಡ್ರಿ, ಪ್ರಿಕಾಷನ್ ತಗೋರಿ, ಅಂತ್ಯವಿಧಿ ಮಾಡ್ರಲ್ಲ. ಸಿಚುವೇಶನ್ ಐತಿ ಅಂತೇಳಿ ಅಂಜಿ ನಿಮ್ಮ ತಂದೆ ತಾಯಿನ ಮಕ್ಕಳನ್ನ ಹಿಂಗ್ ಬಿಡೋದ್ರೊಳಗೆ ಏನ್ ಆಗ್ತೈತ್ರಿ, ಇಂಥವೆಲ್ಲ ಘಟನೆ ಹೊಡೆದವು, ಅವೆಲ್ಲ ಮನ್ಸಿಗೆ ಹತ್ತವ್ರಿ. ಆಮೇಲೆ ನಂಗ್ ಬಾಳ ಮನ್ಸಿಗೆ ಹತ್ತಿದ ಒಂದ್ 2 days ಬೇಬಿ ರೀ, ಅದು ಕೋವಿಡ್ನಾಗ ಅವ್ರ ಪಾಪ ಅವ್ರ ತಾಯಿಗೂ ಕೋವಿಡ್ ಆಗಿತ್ತು, ಅವ್ರಿಗೂ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು, ಅದ ಇದ್ರೊಳಗ ಬೇಬಿಗೂ ಒಂದ್ ಸ್ವಲ್ಪ ಡೆತ್ ಆಗ್ಬಿಡ್ತು. ಅದನ್ನ ಅಂತ್ಯವಿಧಿ ಮಾಡುವಂತದ್ದು ನಮ್ ಕಡೆನ ಸಿಕ್ಕಿತ್ತು. ಅದನ್ನ ಅದ್ ಬಾಳ ಹೊರಗೆ ಅದ್ ಮಕ್ಳು ಯಾರ್ದು ಮಾಡ್ರು ಅಷ್ಟ್ ಅನ್ಸಿರ್ಕಿಲ್ರಿ. ಬಟ್ ಯಾವಾಗ ಕೈಯಾಗ ಸಣ್ಣ ಅಂದ್ರ ಅವಾಗ ಹಿಂಗ ನಮ್ ಮನ್ಸತ್ವನ ಇಲ್ಲ ಆಗ್ಬಿಟ್ಟಿದ್ರಿ. ಇಟ್ಸ್ ಜಸ್ಟ್ ಅ ಬಾಡಿ, ನಾವ್ ನಮ್ ಕೆಲ್ಸ ಏನು ಹೋಗೋದು ಅದನ್ನ ಕ್ರಿಮೇಟ್ ಮಾಡೋದು ಇಷ್ಟ ನಮ್ ತಲೆಗಿತ್ರಿ, ಭಾವನೆಗಳು ಬರ್ತಿರ್ಲಿಲ್ರಿ. ಬಟ್ ಯಾವಾಗ ಅದ್ ಬೇಬಿ ನಮ್ ಕೈಯಾಗ ಬಂತಿರ್ಲ, ನಮ್ ಎಲ್ಲಾ ಎಷ್ಟ್ ಕಾರ್ಯಕರ್ತರು ಒಂದ್ 10-15 ಜನ ಇದ್ರು, ನಾವ್ ಎಲ್ಲಾರ ಕಣ್ಣಿಂದ ಕಣ್ಣಿರಿ ಎಲ್ಲಾರ ಭಾವನೆಗಳು ಹರಿದ್ ಬಿಟ್ಟಿವ್ರಿ. ಅವಾಗ ನಮ್ಗೆ ದೇವ್ರ ಇಂತ ಪರಿಸ್ಥಿತಿ ನಂದ ಒಂದ್ ಎರಡು ದಿನದ ಮಗುನ ಹಂಗ್ ಸಿಚುವೇಶನ್ ಬರ್ಬಾರ್ದು ಅಂತ ಹೇಳಿ ಹಿಂಗ್ ಅನ್ಸ್ಬಿಟ್ಟಿದ್ರೆ ಎಲ್ಲರಿಗೂ. ಇಂಥವೆಲ್ಲ ಕೋವಿಡ್ ಬಹಳ ಕಹಿ ಘಟನೆಗಳು ಬಹಳ ಅದಾವ್ರಿ, ಸಿಹಿ ಘಟನೆಗಳು ಅದಾವ್ರಿ. ಸಿಹಿ ಘಟನೆ ಅಂದ್ರೆ ನಮ್ಗೆ ಯಾರು ಆಗಿದ್ದಕ್ ನಾವು ಖುಷಿ ಪಟ್ಟು ಇಲ್ಲ, ನಾವೆಲ್ಲಾ ಕಾರ್ಯಕರ್ತರು ಒಂದ ಕಡೆ ಕೂಡಿದ್ದವ್ರಿ. ಮನೆಗೆ ಯಾರು ಅಂದ್ರೆ ನಾವು ನಮ್ಮ ಪೇರೆಂಟ್ಸ್ ಗಳು ವಿಚಾರ ಮಾಡಿ ನಮ್ಗೆ ಏನಾದ್ರು ಇನ್ ಕೇಸ್ ಬಂದ್ರ ನಮ್ ಪೇರೆಂಟ್ಸ್ ಬರ್ಬಾರ್ದು ಎಲ್ಲಾ ನಾವು ಒಂದ ಮನೆಗಿದ್ದೀವ್ರಿ. ಅಷ್ಟ 8x10 ಒಂದ್ ರೂಮ್ ಇದ್ರೆ ಅಷ್ಟ್ರೊಳಗ ನಾವು 10-15 ಜನ ಅಲ್ಲೇ ಮಕ್ಕೋತಿದ್ವಿ. ರಾತ್ರಿ ಯಾವಾಗ ಫೋನ್ ಬರ್ತಿದ್ರು, ನಮ್ಮ ಆಂಬುಲೆನ್ಸ್ ಗಾಡಿಗಳು ಅಲ್ಲಿರ್ತಿದ್ದು. ನಾವು ರಾತ್ರಿ 2 ಗಂಟೆ ಫೋನ್ ಬರ್ಲಿ 3 ಗಂಟೆ ಬರ್ಲಿ ನಾವು ಬರ್ತೀವಿ, ಸಮಾಜ ಸಲುವಾಗಿ ನಾವು ಬರ್ತೀವಿ ಅಂತ ಹೇಳಿ ಎಷ್ಟು ಕಾರ್ಯಕರ್ತರು ಮುಂದೆ ಬರ್ತಿದ್ರು. ಒಂದ್ 2 ತಿಂಗಳು 3 ತಿಂಗಳು ನಾವೆಲ್ಲರೂ ಕೂಡಿದ್ವಿ. ಪ್ರತಿ ದಿನ ಯಾವತ್ತೂ ನಾವು ಉಪವಾಸ ಮಕ್ಕೊಂಡಿಲ್ರಿ. ಸಮಾಜ ರೀ ಎಷ್ಟ ದೊಡ್ಡ ಹೃದಯ ಅಂದ್ರ ಬಂದವ್ರು ನಮಗ್ ದಿನ ಊಟ ಮಾಡ್ಸಿರ್ರಿ. ಕೆಲವೊಂದ್ ಜನ ನಮ್ಗ ನಾಷ್ಟಾ ಕೊಡ್ತಿರ್ರಿ, ದಿನ ಒಬ್ಬೊಬ್ರು ಬಂದ್ ಮಾಡ್ಕೊಡ್ತಿರ್ರಿ. ಇವತ್ ನಾವು ನಾಷ್ಟ ಫೋನ್ ಹಚ್ಚಿರ್ತೀರಿ, ನಾಳೆ ನಾವು ನಾಷ್ಟ ಕೊಡ್ತೇವೆ, ನಾಳೆಲ್ಲ ಕೆಲವೊಂದ್ ಸಲ ಒಂದೊಂದ್ ವಾರದ್ದು ನಮಗ ನಾಷ್ಟಗಳು ಅಪಾಯಿಂಟ್ಮೆಂಟ್ ಇದ್ರು ನಮಗ. ಕೆಲವ್ ಜನ ನಮ್ಗೆ ಮಟನ್ ಮಾಡ್ಕೊಡ್ದಾಗ್ಲಿ, ಚಿಕನ್ಗಳು ಮಾಡ್ಕೊಡ, ಹುಡುಗರಿಗೆ ಏನ್ ಬೇಕ್ರಿ, ನಿಮ್ಗೆ ಏನ್ ಬೇಕು ಮಾಡ್ಕೊಡ್ತೀವಿ, ನೀವು ಉಪವಾಸ ಮಕ್ಕೊಳ್ಳೋದಲ್ಲ. ಹಿಂಗ ಘಟನೆಗಳು ಅದಾವ್ರಿ. ಬಹಳ ಒಬ್ರಿಗೊಬ್ರು ನಿಂದ್ರದ ಯಾವ್ದು ಇರ್ತದಲ್ಲ, ಅದ ಬಾಳ ಮನ್ಸಿಗೆ ಬಾಳ ಖುಷಿ ತರ್ತಿದ್ರಿ. ಸೊ ಆ ಒಂದ್ ಟೈಮ್ ನೀವು ಎಲ್ಲಾನು ನೋಡ್ಬಿಟ್ರಿ ನೀವು. ಎಲ್ಲಾನ ಸಿಹಿ ಘಟನೆ ಆಗಿರ್ಬೋದು, ಕಹಿ ಘಟನೆ ಎಲ್ಲಾ ಏನೇನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು ಎಲ್ಲಾ ಆಗ್ಬಿಟ್ಟಿದ್ರಿ. ಈಗ ಹೆಂಗ ನಂಗೆ ಏನೇನ್ ಆಗ್ಬೇಕಿತ್ತು ನಾನು ಅಂದ್ರೆ ವಯಸ್ಸಾದ ಇರ್ತಾರಲ್ಲ ರೀ ಅಜ್ಜಗಳು, ನಂದೆಲ್ಲಾ ಮುಗಿದಪ್ಪ ಈಗ ಏನಿಲ್ಲ ಆರಾಮದೇನ ಅಂತ ಹೇಳಿ ಹಿಂಗಾಗ್ಬಿಟ್ಟಿದ್ರಿ ನಮ್ಗೆ. ಸೊ ನೀವು ಇದೆಲ್ಲ ಕ್ರಿಮೇಷನ್ ನೀವೆಲ್ಲ ಮಾಡಲ್ಲ, ಎಷ್ಟು ಬಾಡಿ ಇದೆ ಇದನ್ನ? ಸರ್ ನನ್ಗ ನಾವು ಎಂಟ್ರಿ ಮಾಡ್ತಿದ್ರು ಮೊದ್ಲ, ಪ್ರತಿಯೊಬ್ರು ಯಾರು ನಮ್ಗೆ ಫೋನ್ ಹಚ್ತಾರೋ ಅವ್ರದ್ದು ಎಂಟ್ರಿ ಮಾಡ್ತಿದ್ವಿ. ಆಮೇಲೆ ಎಂಟ್ರಿ ಮಾಡಕ್ ನಮ್ಗೆ ಟೈಮ್ ಸಿಗ್ಲಿಲ್ಲ. ಫಸ್ಟ್ ವೇವ್ನಾಗ ಅಷ್ಟು ಡೆತ್ ಗಳು ಆಗಿರ್ಲಿಲ್ರಿ, ಫಸ್ಟ್ ವೇವ್ನಾಗ ಕಡಿಮೆ ಇತ್ರಿ. ಸೆಕೆಂಡ್ ವೇವ್ನಾಗ ಡೆತ್ ಗಳು ಬಾಳ ಅದ್ರಿ, ಭಯಂಕರ ಡೆತ್ ಗಳು ಅದು. ಅದ್ರದ್ದು ಕ್ಯಾಲ್ಕುಲೇಷನ್ ಯಾರಿಗೂ ಸಿಗಂಗಿಲ್ರಿ. ಮತ್ತೆ ಗೌರ್ಮೆಂಟ್ ನಂಬರ್ ಅಂತಂದ್ರೆ ನಿಮ್ ಪ್ರಕಾರ? ನನ್ನ ಪ್ರಕಾರ ನಾವು ನಮ್ ಟೀಮ್ ಮಾಡಿದ್ರ ಒಂದು 700 ಇಂದ 800 ಬಾಡಿಗಳನ್ನ ನಾವು ಅಂತ್ಯಕ್ರಿಯೆ ಮಾಡಿವ್ರಿ ಪೂರ ಬೆಳಗಾವ್ರಿ. ಮತ್ತೆ ಬೆಳಗಾವ್ ಅಂದ್ರೆ ಬೆಳಗಾವ್ ಅಷ್ಟೇ ಅಲ್ರಿ, ಬೆಳಗಾವ್ ಜಿಲ್ಲೆ ರೀ, ಸುತ್ತಮುತ್ತ ಹಳ್ಳಿಗಳು, ಊರುಗಳು. ಕೆಲವೊಂದ್ಸಲ ನಾವು ಕೊಲ್ಲಾಪುರ್ಗೂ ಹೋಗಿವಿ. ಮತ್ ಒಂದ ಜಾತಿಯವ್ರು ಇಲ್ರಿ, ಒಂದ ಧರ್ಮದವ್ರು ಇಲ್ಲ. ನಾವು ಕ್ರಿಶ್ಚಿಯನ್ಸ್ ರೀ, ಮುಸ್ಲಿಮ್ಸ್ ರೀ, ಹಿಂದೂಗಳು, ಯಾರ್ ನಮ್ ಕರಿತಾರ ಎಲ್ಲಾ ಕಡೆ ಹೋಗಿವಿ, ಎಲ್ಲಾ ಕಡೆ ಮಾಡಿವ್ರಿ. ಬೆಳಗಾವ್ನ್ಯಾಗ ಒಂದ್ ಹಳ್ಳಿ ಬಿಟ್ಟಿಲ್ಲ, ಎಲ್ಲಾ ಹಳ್ಳಿಗಳಿಗೂ ಹೋಗಿವಿ. ಕೊಲ್ಲಾಪುರ್ಗೂ ಹೋಗಿವ್ರಿ, ಬಿಜಾಪುರ್ಗ್ ಹೋಗಿವಿ. ಅಂದ್ರೆ ಇಲ್ಲಿ ಬಂದಾಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಡೆತ್ ಆದಾಗ ಇಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ಅವ್ರ ಊರಿಗೆ. ಕೆಲವೊಂದ್ಸಲ ಇಲ್ಲೇ ಮಾಡ್ಬಿಡ್ತಿರ್ರಿ ಅವ್ರ. ಖರೆ ಅವ್ರಿಗೆ ಹೋಗಿ ಅಲ್ಲಿ ಮುಟ್ಟಿಸ್ಬೇಕು, ನಾವು ಬರುತ್ತೆ ಹೇಳಿ ನಾವು ಕರ್ಕೊಂಡು ಹೋಗಿದ್ರಿ ಸಮಾಧಾನ ಮಾಡಿ. ಸೊ ಹಿಂಗ ಎಲ್ಲಾ ಕಡೆ ಅಡ್ಡಾಡ್ರಿ. ಗೋವಾಕ್ ಹೋಗಿದ್ರಿ, ಗೋವಾನಾಗ 2-3 ಬಾಡಿಗೂ ಕ್ರಿಮೇಟ್ ಮಾಡಿ ಬಂದಿವಿ. ಸೊ ಎಲ್ಲಾ ಕಡೆ ಹೋಗಿರಿ. ಸೊ ಎಷ್ಟ್ ತಿಂಗಳು ಮಾಡಿದ್ರಿ? ಒಂದ್ 3 ತಿಂಗಳೇ ಕಂಟಿನ್ಯೂ, ಒಂದ್ 2 ತಿಂಗಳು 3 ತಿಂಗಳು ಕಂಟಿನ್ಯೂ ಕ್ರಿಮೇಷನ್ಗಳು ಆಗ್ಯಾವ್ರಿ ಸೆಕೆಂಡ್ ವೇವ್ನಾಗ. ಸೊ ಆಮೇಲೆ ಎಲ್ಲಾ ನಾರ್ಮಲೈಸ್ ಆದ್ಮೇಲೆ ನೀವು ನಾರ್ಮಲೈಸ್ ಆಯ್ತ್ರಿ. ನಾರ್ಮಲೈಸ್ ಆದ್ಮೇಲೆ ನಮಗೂ ಕೋವಿಡ್ ಬಂತ್ರಿ. ನಮ್ಮ ಮನ್ಯಾಗ ಎಲ್ಲರಿಗೂ ಕೋವಿಡ್ ಬಂತ್ರಿ. ಅಂದ್ರ ನಾವೊಂದ್ ಕ್ಲಿನಿಕ್ ನಡೆಸಿದ್ವಿ, ಶ್ರೀ ಸ್ವಾಮಿ ವಿವೇಕಾನಂದ ಫ್ರೀ ಕ್ಲಿನಿಕ್ ಅಂತ. ಯಾಕಂದ್ರ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಡಕ್ ಮುಂದ್ ಬರ್ತಿರ್ಲಿಲ್ರಿ. ಬಹಳ ಜನ ಇದ್ರು ಡಾಕ್ಟರ್ಗಳ ಬಗ್ಗೆ ನಾ ಮಾತಾಡಂಗಿಲ್ಲ, ಬಹಳ ಜನ ಸೆಲ್ಫ್ಲೆಸ್ಲಿ ಕೆಲಸ ಮಾಡಿರ್ರಿ. ಖರೆ ಅವಾಗ ಪ್ಯಾನಿಕ್ ಹೆಂಗಿತ್ತಂದ್ರಿ, ಮುಂದ್ ಬಂದಂತ ಪೇಷಂಟ್ಗಳು ಯಾರು ಮುಂದ್ ತಗೋತಿರ್ಲಿಲ್ಲ. ಡಾಕ್ಟರ್ಗಳೆಲ್ಲ PPE ಕಿಟ್ನಾಗ ಇರ್ತಿದ್ರು, ಪೇಷಂಟ್ಗಳು ಹೋಗ್ತಿರ್ಲಿಲ್ಲ. ಸೊ ಹಿಂಗ ನಾವೊಂದು ಫ್ರೀ ಕ್ಲಿನಿಕ್ ಅಂತ ಹೇಳಿ ನಮ್ದೊಂದು ಡಾಕ್ಟರ್ ಟೀಮ್ ಇತ್ರಿ. ಡಾಕ್ಟರ್ಗಳೆಲ್ಲ ನಮಗ ಅವ್ರು ಬಂದಲ್ಲಿ ಕ್ಲಿನಿಕ್ ಗಳು ನಡೆಸ್ತಿದ್ರು, ಮೆಡಿಸಿನ್ ಗಳು ಕೊಡ್ತಿದ್ರು, ಪೇಷಂಟ್ ಗಳೆಲ್ಲ ಚೆಕ್ ಮಾಡ್ತಿದ್ರು. ಸಾಧಾರಣ ಇದಕ್ರಿ, ಕೋವಿಡ್ಗಲ್ಲ.
ಕೆಮ್ಮ ನೆಗಡಿ ಜ್ವರ ಅದನ್ನ ಚೆಕ್ ಮಾಡೋದು, ಏನ್ ಸೀರಿಯಸ್ ಇಲ್ಲ ಅಂದ್ರೆ ಅದನ್ನ ಟ್ರೀಟ್ಮೆಂಟ್ ಕೊಡೋದು, ಇಂಥದೆಲ್ಲ ಮಾಡ್ತಿದ್ರಿ. ಸೊ ಕ್ಲಿನಿಕ್ ನಡೆಸ್ತಿದ್ರು. ಕ್ಲಿನಿಕ್ ನಡೆಸಬೇಕಾದ್ರೆ ಒಂದಿನ ಒಂದ್ ಪೇಷಂಟ್ ಬಂದಿತ್ತು, ನಮ್ಮ ಡಾಕ್ಟರ್ ಸಾಹೇಬ್ರು ಇದ್ರು, ನಾನು ಇದ್ರಿ. ಆ ಪೇಷಂಟ್ ನನ್ ಬದುಕ ಕುಂತ್ಬಿಟ್ಟಿದ್ರಲ್ಲ, ಅದು ಕೋವಿಡ್ ಇತ್ರಿ. ನಮ್ ಡಾಕ್ಟರ್ ಗೊತ್ತಾಯ್ತು ಕೋವಿಡ್ ಇದೆ ಅಂದ್ರೆ, ಬಟ್ ನಂಗೆ ಗೊತ್ತಿಲ್ಲ. ನಂಗೆ ಹೇಳಂತ ಅನ್ಸೋಳು ನಾ ಇನ್ಫೆಕ್ಟ್ ಆಗ್ಬಿಟ್ಟಿರ, ಯಾಕಂದ್ರೆ ನಾವಾಗ ಮಾಸ್ಕ್ ಅದು ಹಾಕೊಂಡಿರ್ಲಿಲ್ಲ. ಅವ್ ಕೆಮ್ಮಕ್ತಿದ್ರ ಆ ಪೇಷಂಟ್, ನಂಗೆ ಕೋವಿಡ್ ಇನ್ಫೆಕ್ಟ್ ಅದು. ನಮ್ಮ ಮನೆಗೆ ಬಂದಿ, ನಮ್ಮ ಮನೆಗೆ ಎಲ್ಲರಿಗೂ ಬಂದ್ಬಿಟ್ಟಿದ್ರಿ. ಆಮೇಲೆ ನಮ್ಮ ಡಾಕ್ಟರ್ಗಳೆಲ್ಲ ನಂಗೆ ಮನೆಯಾಗ ಟ್ರೀಟ್ಮೆಂಟ್ ಕೊಟ್ಟಿರ್ರಿ. ಡಾಕ್ಟರ್ ಮಾಧವ್ ಪ್ರಭು ಸರ್ ಅಂತ ಹೇಳಿದ್ರು, ಹೋಮ್ ಐಸೋಲೇಟೆಡ್. ಹೋಮ್ ಐಸೋಲೇಷನ್ ರೀ. ಯಾಕಂದ್ರೆ ನಮ್ಗ ಕೋವಿಡ್ ನಾಗ 2 ಇದ್ರು, ಒಂದು ಸಿಂಪ್ಟಮೆಟಿಕ್, ಒಂದು ಅಸಿಂಪ್ಟಮೆಟಿಕ್. ಅಂದ್ರೆ ಯಾರಿಗೂ ಸಿಂಪ್ಟಮ್ಸ್ ಕಾಣಿಸ್ತಿರ್ಲಿಲ್ಲ. ನಮ್ಗೆ ಯಾರಿಗೂ ಸಿಂಪ್ಟಮ್ಸ್ ಇರ್ಲಿಲ್ಲ, ಬಟ್ ನಮಗ ಅದ್ ಕೋವಿಡ್ ಆಗಿದ್ರಿ. ನಮಗ್ ಸ್ಮೆಲ್ ಬರ್ತಿರ್ಲಿಲ್ಲ, ಟೇಸ್ಟ್ ಇರ್ಲಿಲ್ಲ, ಹಿಂಗೆಲ್ಲ ಬಂದಿದ್ರಿ. ನಮ್ ತಾಯಿಯವ್ರಿಗೆ ಜ್ವರ ಅದು ಬಂದ್ಬಿಟ್ಟಿತ್ತು. ಆಮೇಲೆ ವೀಕ್ನೆಸ್ ಬರ್ತಿದ್ರಿ. ಯಾಕಂದ್ರೆ ನಿಮ್ಗೆ ಟೇಸ್ಟ್ ಮತ್ತು ಸ್ಮೆಲ್ ಇರ್ಲಿಲ್ಲ, ಊಟಕ್ಕೇನು ಹೋಗಂಗಿಲ್ಲ, ವೀಕ್ನೆಸ್ ಬಂದ್ಬಿಡ್ತೈತಿ. ನಮ್ ತಂಗಿ, ನಮ್ಮ ಮಾಮ ರೀ, ನಮ್ ತಂಗಿ ಹಸ್ಬೆಂಡ್ ರೀ, ನಮ್ ಡ್ಯಾಡಿಗೆ ಎಲ್ಲರಿಗೂ ಕೋವಿಡ್ ಆಗ್ಬಿಡ್ತ್ರಿ. ಆಮೇಲೆ ನಮ್ ಡಾಕ್ಟರ್ಗಳು ಏನ್ ನಮ್ಗೆ ಬಹಳ ಹೆಲ್ಪ್ ಮಾಡ್ರಿ. ನಮ್ ದೇವ್ರಗದೆ ನಮ್ ಮನೆಯೊಳಗ ಬಂದ್ ನಮ್ ಟ್ರೀಟ್ಮೆಂಟ್ ಕೊಟ್ರು. ಕೆಲವೊಂದು ಡಾಕ್ಟರ್ಗಳು ನಮ್ಮ ಮನೆಯೊಳಗ ಸಲಹೆ ಹಚ್ಚಿದ್ರು. ಡಾಕ್ಟರ್ ಮಾಧವ್ ಪ್ರಭು ಸರ್ ಅಂತೂ ಕಂಟಿನ್ಯೂಸ್ಲಿ ನಮ್ ಟಚ್ ನಾಗಿದ್ರು. ಅವ್ರು ನಮ್ಗೆ ಏನ್ ಮಾಡ್ಬೇಕು ಏನಿಲ್ಲ, ನಮ್ ಫ್ಯಾಮಿಲಿಗೆಲ್ಲ ಮೆಡಿಸಿನ್ಗಳು ಏನ್ ಬೇಕೆಲ್ಲ ಪ್ರೊವೈಡ್ ಮಾಡಿದ್ರು. ಸೊ ಹಿಂಗೆಲ್ಲ ಬಹಳ ಹೆಲ್ಪ್ ಮಾಡ್ರಿ ನಮ್ಗ.